ಸತ್ಯವೇದ ಗ್ರಂಥ ತಂದಿರುವವರೆಲ್ಲರೂ ಪ್ರಸಂಗಿಗಳ ಪುಸ್ತಕ 9ನೇ ಅಧ್ಯಾಯ 11 ಮತ್ತು 12ನೇ ವಾಕ್ಯವನ್ನು Book of Ecclesiastes chapter 9 verse 11 and 12 11 ಮತ್ತು 12ನೇ ವಾಕ್ಯವನ್ನು ಇವತ್ತಿನ ಚಿಂತೆಗಾಗಿ ನಾವು ತೆಗೆದುಕೊಳ್ಳೋಣ. ನಾವೆಲ್ಲರೂ ಒಟ್ಟಿಗೆ ಓದಲಿಕ್ಕೆ ಹೋಗ್ತೀವಿ. ಗಟ್ಟಿಯಾಗಿ ನಾನು ಆರಂಭಿಸ್ತೀನಿ, ನನ್ನ ಜೊತೆನೇ ನೀವು ಆರಂಭಿಸಬೇಕು. ನಾನು ಲೋಕದಲ್ಲಿ ತಿರುಗಿ ದೃಷ್ಟಿಸಲು ವೇಗಿಗಳಿಗೆ ಓಟದಲ್ಲಿ ಗೆಲುವಿಲ್ಲ, ಬಲಿಷ್ಠರಿಗೆ ಯುದ್ಧದಲ್ಲಿ ಜಯವಾಗದು, ಜ್ಞಾನಿಗಳಿಗೆ ಹಣ ಸಿಕ್ಕದು, ವಿವೇಕಿಗಳಿಗೆ ಧನ ಲಭಿಸದು, ಪ್ರವೀಣರಿಗೆ ದಯ ದೊರೆಯದು, ಕಾಲವು ಪ್ರಾಪ್ತಿಯು ಯಾರಿಗೂ ತಪ್ಪಿದ್ದಲ್ಲ ಎಂದು ತಿಳಿದುಕೊಳ್ಳಿ. 12ನೇ ವಾಕ್ಯ, ಮನುಷ್ಯನು ತನ್ನ ಕಾಲಗತಿಯನ್ನು ತಿಳಿಯದಷ್ಟೇ, ಮೀನುಗಳು ಕೆಟ್ಟ ಬಲೆಗೂ ಪಕ್ಷಿಗಳು ಜಾಲಕ್ಕೂ ಸಿಕ್ಕಿ ಬೀಳುವ ಹಾಗೆ ನರಜನ್ಮದವರು ತಮ್ಮ ಮೇಲೆ ತಟ್ಟನೆ ಬೀಳುವ ಕೆಟ್ಟ ಕಾಲ ಪಾಶಕ್ಕೆ ಸಿಕ್ಕಿಕೊಂಡು. ಪರಲೋಕವನ್ನ ಭೂಲೋಕವನ್ನುಂಟು ಮಾಡಿದ ನಮ್ಮ ಸರ್ವಶಕ್ತನಾದ ದೇವರೇ, ನಿತ್ಯನಾದ ತಂದೆ, ಈ ವಾಕ್ಯವನ್ನು ನಿನ್ನ ಕೈಯಲ್ಲಿ ಒಪ್ಪಿಸ್ತಿದ್ದೀವಪ್ಪ. ಇದರ ಮರ್ಮ, ಇದರ ಸತ್ಯ, ಇದರ ಗೂಢಾರ್ಥಗಳನ್ನು ನಮಗೆ ನೀನು ತಿಳಿಯಪಡಿಸು. ಪರಲೋಕದ ಮನ್ನಾ ನಮಗಾಗಿ ನೀನು ಕೊಟ್ಟಿರೋದಕ್ಕಾಗಿ ಸ್ತೋತ್ರ ಹೇಳ್ತೇವೆ. ಅಂತರಿಕ್ಷವನ್ನು ಶುದ್ಧಿ ಮಾಡು. ಪ್ರತಿಯೊಂದು ವ್ಯಕ್ತಿಗಳ ಮನಸ್ಸನ್ನು ಯೇಸುವಿನ ರಕ್ತದಿಂದ ಮುದ್ರೆ ಇಡ್ತೇವೆ. ಶ್ರೇಷ್ಠ ದೈವ ದೂತರು ಒಳಗೂ ಹೊರಗೂ ಕಾವಲಾಗಿರಲಿ. ಪರಿಶುದ್ಧಾತ್ಮನಾದ ದೇವ, ನೀನೇ ನಿಯಂತ್ರಣವನ್ನು ತೆಗೆದುಕೊಂಡು ಜನರನ್ನ ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಜನ ಮತ್ತೊಮ್ಮೆ ಹೇಳ್ರಿ ಆಮೆನ್. ಇವತ್ತಿನ ನನ್ನ ಸಂದೇಶದ ಪೀಠಿಗೆ ಸಮೃದ್ಧಿಯ ಹಕ್ಕು. ಎಲ್ಲರೂ ಹೇಳ್ರಿ, ಸಮೃದ್ಧಿಯ ಹಕ್ಕು. ಪ್ರಾಸ್ಪರಿಟೀಸ್ ರೈಟ್. ನಮ್ಮ ಜೀವನದ ಸಮೃದ್ಧಿಯ ಹಕ್ಕು, ಪ್ರಾಸ್ಪರಿಟಿಯ ರೈಟ್ಸ್, ಅದು ಹೇಗೆ ಲಭಿಸುತ್ತದೆ ಎಂಬುದನ್ನು ಹೇಳ್ತೇನೆ. ಓದಿದಂಥ ವಾಕ್ಯದಲ್ಲಿ ಜ್ಞಾನಿಗಳಲ್ಲಿ ಜ್ಞಾನಿಯಾದಂಥ ಸೊಲೊಮೋನನು ತನ್ನ ಜ್ಞಾನ ಆತ್ಮದಲ್ಲಿ ರಚಿಸಿದ ಪ್ರಸಂಗಿಗಳ ಪುಸ್ತಕ ತನಗೆ ಹೇಳ್ತಾನೆ, ಲೋಕದಲ್ಲಿ ತಿರುಗಿ ದೃಷ್ಟಿಸಲು ವೇಗಿಗಳು ಓಡ್ತಾ ಇದ್ದಾರೆ, ಆದರೆ ಗೆಲ್ತಾ ಇಲ್ಲ. ಬಲಿಷ್ಠರು ಯುದ್ಧದಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ, ಆದರೆ ಅವರಿಗೆ ಜಯ ಸಿಗ್ತಾ ಇಲ್ಲ. ಜ್ಞಾನಿಗಳಿಗೆ ಅನ್ನ ಸಿಕ್ಕೋದಿಲ್ಲ, ವಿವೇಕಿಗಳಿಗೆ ಧನ ಲಭಿಸೋದಿಲ್ಲ, ಪ್ರವೀಣರಿಗೆ ದಯ ದೊರೀತಾ ಇಲ್ಲ, ಕಾಲವು ಪ್ರಾಪ್ತಿಯು ಯಾರಿಗೂ ತಪ್ಪಿದಲ್ಲ ಎಂದು ಒಂದು ಅರ್ಥ ಮಾಡಿಕೊಂಡು ಜ್ಞಾನಿ ತಾನು ಹೀಗೆ ಹೇಳ್ತಾನೆ, ಈ ಲೋಕದಲ್ಲಿ ಬಲಿಷ್ಠರಿದ್ದಾರೆ, ಯುದ್ಧ ಮಾಡೋ ಸಾಮರ್ಥ್ಯ ಇರೋರಿದ್ದಾರೆ, ವಿವೇಕಿಗಳಿದ್ದಾರೆ, ಜ್ಞಾನಿಗಳಿದ್ದಾರೆ, ಆದರೆ ಅವರ ಜ್ಞಾನಕ್ಕೆ ತಕ್ಕಾದಂಥ ಪ್ರತಿಫಲಗಳು ಏನು ಕಾಣ್ತಾ ಇಲ್ಲ, ಬಿಡುಗಡೆಗಳು ನಡೀತಾ ಇಲ್ಲ, ಪುಸ್ತಕಗಳು ಕಾಣ್ತಾ ಇಲ್ಲ. ಸಮಥಿಂಗ್ ಇಸ್ ರಾಂಗ್ ಎನ್ನುವ ಮಟ್ಟಿಗೆ 12ನೇ ವಾಕ್ಯ, ಮನುಷ್ಯನು ತನ್ನ ಕಾಲ ಗತಿಯನ್ನ ತಿಳಿಯನಷ್ಟೇ ಅವನು ಸಮಯ ಸರಿಯಾಗಿ ಅರ್ಥ ಮಾಡ್ಕೊತಾ ಇಲ್ಲ. ಪಕ್ಕದಲ್ಲಿ ಕೈ ಕೊಟ್ಟಿದ್ರೆ, ನಾನು ಸಮಯವನ್ನ ಅರ್ಥ ಮಾಡ್ಕೊಳ್ತೀನಿ. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದ ಟೈಮ್. ನೀವು ಸಮಯವನ್ನ ಅರ್ಥ ಮಾಡ್ಕೋಬೇಕು. ಮತ್ತೊಮ್ಮೆ ಹೇಳ್ರಿ, ನಾನು ಸಮಯವನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀನಿ, ನೀವು ಸಮಯವನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀರಾ? ಕೇಳ್ರಿ, ಪಕ್ಕದಲ್ಲಿರೋ ಕೈ ಕೊಟ್ಟು ಕೇಳ್ರಿ. ನಿಮ್ಮ ನಂಬಿಕೆ ಹೆಚ್ಚಾಗೋದಕ್ಕೋಸ್ಕರ ಅದನ್ನ ಹೇಳಿಸೋದು. ಆಮೇಲೆ ಎರಡದಾಗಿ, ಮೀನುಗಳು ಕೆಟ್ಟ ಬಲೆಗೂ ಪಕ್ಷಿಗಳು ಜಾಲಕ್ಕೂ ಸಿಕ್ಕಿ ಬೀಳುವ ಹಾಗೆಯೇ ನರ ಜನ್ಮದವರು ತಮ್ಮ ಮೇಲೆ ತಟ್ಟನೆ ಬೀಳುವ ಕೆಟ್ಟ ಕಾಲ ಪಾಶಕ್ಕೆ ಸಿಕ್ಕಿಕೊಂಡರು. ಕೆಟ್ಟ ಕಾಲ ಪಾಶಕ್ಕೆ ಸಿಕ್ಕಿಕೊಂಡರು. ಆದರೆ ಕೆಟ್ಟ ಕಾಲ ಪಾಶದಲ್ಲಿ ಸಿಕ್ಕಾಕೊಳ್ಳೋಕೆ ಮುಂಚೆ ಒಳ್ಳೆ ಕಾಲವನ್ನ ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನ ಇವುಗಳು ಈಗ ಹೇಳಿದಕ್ಕೆಲ್ಲ ತದ್ವಿರುದ್ಧವಾಗಿರುತ್ತೆ. ಸ್ವತಃ ಬರಲಿಲ್ಲ. ಆಮೇಲೆ ಹಾಗಾದ್ರೆ ಕಳೆದ ವಾರ ನಾನು ಕಾಲಗಳ ಕುರಿತು ಮಾತಾಡಿದೆ. ಇದಕ್ಕೆ ಪ್ರಧಾನವಾಗಿ ಉಪಯೋಗಿಸುವಂತಹ ಎರಡು ಪದ, ಒಂದು ಕ್ರೋನೋಸ್ ಟೈಮ್. ಕ್ರೋನೋಸ್ ಟೈಮ್ ಅಂದ್ರೆ ಕ್ರಾನಿಕಲ್ ಟೈಮ್ ಆಸ್ ವಿ ನೋ ಇಟ್, ನಮಗೆ ಗೊತ್ತಿರುವ ಹಾಗೆ
ನಾನು ಕಳೆದ ವಾರ ಇದನ್ನ ಹೇಳಿದ್ದೆ, ತಿರ್ಗಾ ರಿಪೀಟ್ ಮಾಡ್ತೀನಿ. ನಮಗೆ ಗೊತ್ತಿರುವ ಸಮಯ, ನಮಗೆಲ್ರಿಗೂ ಗೊತ್ತಿರೋದು ಒಂದು ಟೈಮ್ ಇದೆ. ಇವತ್ತು ಡೇಟ್ ನಮ್ಗೆ ಗೊತ್ತಿದೆ, ವಾರ ಗೊತ್ತಿದೆ, ದಿನ ಗೊತ್ತಿದೆ, ಇದೆಲ್ಲ ನಮಗೆ ಗೊತ್ತಿರೋಂಥದ್ದಾಗಿದೆ. ಅದನ್ನ ಕ್ರೋನೋಸ್ ಟೈಮ್ ಅಂತ ಕರೀತಾರೆ. ಇನ್ನೊಂದು ಟೈಮು ಕೈರೋಸ್ ಟೈಮ್ ಅಂತಾರೆ. ಕೈರೋಸ್ ಟೈಮ್ ಅಂದ್ರೆ ಅದು ನಮಗೆ ಗೊತ್ತಿಲ್ಲದೆ ಇರುವ ಸಮಯ. ಸಡನ್ ಆಗಿ ನಮ್ಮ ಜೀವನದಲ್ಲಿ ಆ ಸಮಯ ಬಂದಾಗ ನಮ್ಮಲ್ಲಿ ಬದಲಾವಣೆ ಆಗುತ್ತೆ. ತಕ್ಷಣವಾಗಿ ನಮ್ಮ ಲೈಫ್ ಅನ್ನೇ ಚೇಂಜ್ ಮಾಡಿ ಹೋಗ್ಬಿಡುತ್ತದೆ. ಆ ಒಂದು ಗಳಿಗೆ, ಆ ಒಂದು ನಿಮಿಷ, ಆ ಒಂದು ಸೆಕೆಂಡ್ ಆಗಿರ್ಬೋದು. ಅದರ ಅರ್ಥ, ಅದಕ್ಕೆ ಡೆಫಿನೇಷನ್ ಹೀಗೆ ಹೇಳ್ತಾರೆ: ರೈಟ್ ಸೀಸನ್, ತಕ್ಕದಾದಂಥ ಒಂದು ಕಾಲ, ಎ ರೈಟ್ ಟೈಮ್ ಫಾರ್ ಆಕ್ಷನ್, ಎ ರೈಟ್ ಟೈಮ್ ಫಾರ್ ಆಕ್ಷನ್. ಕೆಲಸ ಮಾಡೋದಕ್ಕೆ, ಕ್ರಿಯೆ ಮಾಡೋದಕ್ಕೆ ಇಟ್ಸ್ ಅ ರೈಟ್ ಟೈಮ್. ಅದು ಆ ಸಮಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ, ರೈಟ್ ಟೈಮ್ ಫಾರ್ ಆಕ್ಷನ್, ಎ ಫುಲ್ನೆಸ್ ಆಫ್ ಟೈಮ್, ಎ ಕ್ರಿಟಿಕಲ್ ಟೈಮ್. ಯಾರಿಗೂ ಎಕ್ಸ್ಪೆಕ್ಟ್ ಮಾಡಕ್ಕಾಗದೇ ಇರುವಂತ ಆ ನಿಮಿಷ. ನೀವು ಯಾವಾಗ ಕೈರೋಸ್ ಟೈಮಿಗೆ, ದ ಟೈಮ್ ಆಫ್ ಕೈರೋಸ್ ಸಡನ್ ಆಗಿ ಬರುವಂತ ಆ ಮೂಮೆಂಟ್, ಅದನ್ನ ನೀವು ಯಾವಾಗ ಅರ್ಥ ಮಾಡ್ಕೊತೀರೋ, ನಿಮ್ಮ ಜೀವನದಲ್ಲಿ ಒಂದು ಸೂಪರ್ ನ್ಯಾಚುರಲ್ ಫೇವರ್, ಅಮಾನುಷಿಕವಾದಂತ ಧೈರ್ಯ ನಿಮ್ಮ ಮೇಲೆ ಬಂದಿರುತ್ತೆ. ಸ್ವತಂತ್ರ ಬರಲಿಲ್ಲ. ಆಮೇಲೆ ದೇವರು ನಿಮ್ಮ ಜೀವನದಲ್ಲಿ ವಾಗ್ದಾನ ಮಾಡಿದಾಗ ಆ ವಾಗ್ದಾನ ನೆರವೇರೋದಕ್ಕೆ ಕಾಲ ಹಿಡಿಯುತ್ತೆ. ಇಟ್ ವಿಲ್ ಟೇಕ್ ಟೈಮ್. ದೇವರ ವಾಕ್ಯ ಹೇಳುತ್ತದೆ, ದರ್ಶನಕ್ಕೆ ಒಂದು ಕಾಲವು ಪ್ರಾಪ್ತವಾಗಿದೆ. ಅದು ಒಂದು ಕಾಲದಲ್ಲಿ ವ್ಯರ್ಥವಾಗೋದಿಲ್ಲ, ಅದು ನೆರವೇರುವಂಥದ್ದು. ಒಬ್ಬರು ಮಾತ್ರ ಒಂದು ಆಮೇಲೆ. ಸಾರಳಿಗೆ ಈ ಕ್ಯಾಲೆಂಡರ್ನ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಒಂದು ಸಂದರ್ಭದಲ್ಲಿ ಅವಳಿಗೆ ಆ ಟೈಮ್, ಸಾರ ಏಜು ಬಾರಾಗೋಯ್ತು. ಅವಳ ಮಗುವನ್ನ ಇರುವ ಪ್ರಾಯ ಮುಗಿದೋಯ್ತು. ಅವಳು ಮುದುಕಿ ಆಗಿದ್ದಳು. ಮಗುವನ್ನ ಎರುವಂತ ಸಮಯ ಮೀರೋಯ್ತು. ಅದರ ಅರ್ಥ ಏನಂದ್ರೆ, ಕೈರೋಸ್ ಟೈಮ್ ಅವಳು ಮಿಸ್ ಮಾಡ್ಕೊಂಡ್ಬಿಟ್ಲು ಅಂತ. ಮಗು ಇರೋದಕ್ಕೆ ಒಂದು ಕಾಲ ಇದೆ, ಬಟ್ ಅವಳ ಕಾಲ, ದೇವರ ವಾಕ್ಯ ಹೇಳ್ತದೆ, ಅವಳ ಪ್ರಾಯ ಮುಗಿದೋಯ್ತು. ಕೈರೋಸ್ ಟೈಮ್. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಆ ಕೈರೋಸ್ ಟೈಮ್ ಅನ್ನ ದೇವರು ಸಾರಳ ಜೀವನದಲ್ಲಿ ವಾಪಸ್ ತಂದುಕೊಟ್ಟನು. ಹಾಗಾದ್ರೆ ಇದರ ಒಳಗಡೆ ವರ್ಷಗಳ ಹಿಂದೆ ನೆರವೇರಬೇಕಾದ ವಾಗ್ದಾನಗಳು ನಿಮ್ಗೆ ಅರ್ಥ ಆಗಲಿಲ್ಲ ಅಂತ ಕಾಣುತ್ತೆ. ಇನ್ನೊಂದ್ಸತಿ ಹೇಳ್ತೀನಿ, ಆ ಕೈರೋಸ್ ಟೈಮ್, ನೀವು ಅವತ್ತು ರಕ್ಷಣೆ ಹೊಂದದೇ ಇದ್ದಿದ್ರೇನೋ, ಅಥವಾ ರಕ್ಷಣೆ ಹೊಂದಿ ವಾಗ್ದಾನ ಕೇಳಿ ನಿನ್ನ ಬಿಡುಗಡೆ ಸಮಯ ಬಂದಾಗ ನಿನ್ನ ಲಭ್ಯತೆ ಇಲ್ಲದೆ ಇದ್ದ ಕಾಲವಾಗಿರ್ಬೋದು. ಎಲ್ಲೋ ನೀನು ಮಿಸ್ ಮಾಡ್ಕೊಂಡೆ, ನೀನು ಕಳ್ಕೊಂಡ್ಬಿಟ್ಟೆ. ಆ ಕೈರೋಸ್ ಬಿಡುಗಡೆ ನಡಿಬೇಕಾದಂತ ಆ ಕಲಿಗೆಯನ್ನು ಮಿಸ್ ಮಾಡ್ಕೊಂಡ್ಬಿಟ್ಟೆ. ಆದರೆ ಪರಲೋಕದ ದೇವರು ಹೇಳ್ತಾನೆ, ಮಿಸ್ ಮಾಡ್ಕೊಂಡೆ ಅಂತ ದುಃಖ ಪಡುವವರಿಗೆ ಇವತ್ತೊಂದು ಶುಭ ವರ್ತಮಾನ ಇದೆ. ದೇವರು ಆ ಕೈರೋಸ್ ಮೂಮೆಂಟ್ ಅನ್ನ ವಾಪಸ್ಸು ತರಲಿಕ್ಕೆ ಹೋಗುತ್ತಾನೆ. ನಾನು ಬಾರಾಗಲಿಲ್ಲ, ನನ್ನ ಏಜ್ ಮುಗಿದು ಹೋಗಲಿಲ್ಲ. ನನ್ನ ಏಜ್ನಲ್ಲಿ ಏನ್ ನಡೀಬೇಕು ಅದು ನಡೆಯುತ್ತೆ. ಆ ಕೈರೋಸ್ ಟೈಮ್, ಆ ಕಾಲ ನನ್ನಲ್ಲಿ ವಾಪಸ್ ಬರುತ್ತೆ. ಒಬ್ಬರು ಯಾರಾದ್ರೂ ಇದರ ಒಳಗಡೆ ಇದ್ರೆ ಸೈತಾನನ ಕೇಳತಕ್ಕಂತೆ ಒಂದು ಆಮೇಲೆ ಹೇಳ್ರಿ. God will restore that kairos time, that moment, supernatural favor. ಮಿಸ್ ಆಗಿತ್ತು. ಆ ಸಮಯ ಬಂದ್ರೆ ನಿನ್ನ ಕ್ಯಾಲೆಂಡರ್ ಬದಲಾವಣೆ ಆಗ್ಬಿಡುತ್ತೆ. ಅದ್ರ ಪ್ರತ್ಯೇಕತೆ ಏನಂದ್ರೆ, ಪ್ರಾರ್ಥನೆ ಮಾಡ್ತಾ ಇರ್ತೀಯ. ನೀನ್ ಪ್ರಾರ್ಥನೆ ಮಾಡ್ತಾ ಇರುವಾಗ ನೀನು ಒಂದು ದರ್ಶನನೋ, ಒಂದು ಸ್ವಪ್ನ, ಇಲ್ಲ ಮಲಗಿರ್ತೀಯ, ಒಂದು ಕನಸು ಕಾಣ್ತಾ ಇರ್ತೀಯ. ಆ ಟೈಮ್ ಬರ್ತಿದ್ದಾಗೆ ನೀನ್ ಪ್ರಾರ್ಥನೆ ಮಾಡುವಾಗ ನಿನ್ನ ಬಿಡುಗಡೆ ಬಾಗಿಲು ನಿಂತಿರುತ್ತೆ. ನಿನ್ನ ಬಿಡುಗಡೆ ನಿನ್ನ ಬಾಗಿಲು ನಿಂತಿರುತ್ತೆ. ನಿಮ್ಗೆ ಅರ್ಥ ಆಗಲಿಲ್ಲ. ಅಪೊಸ್ತಲ ಕೃತ್ಯಗಳು ಸತ್ಯವೇದ ಗ್ರಂಥ ತಂದಿರೋರು. ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯದಲ್ಲಿ 17ನೇ ವಾಕ್ಯವನ್ನು ಗಮನಿಸ್ರಿ. ಪೇತ್ರನು ತಾನು
ದರ್ಶನವನ್ನ ಕಾಣ್ತಾ ಇದ್ದಾನೆ. ದರ್ಶನ ಕಂಡು ಅವನ ದರ್ಶನ ಮುಗಿಯಷ್ಟರಲ್ಲಿ ಬಾಗಿಲತ್ರ ಅವನ ಉತ್ತರ ಬಂದು ನಿಂತಿರುವಂತದ್ದಾಗಿದೆ. ಅರ್ಥ ಆದವರು ಮಾತ್ರ ಗಟ್ಟಿಯಾಗುತ್ತ ಆಮೇಲೆ ಹೇಳ್ರೆ. ಇವತ್ತು ನೀನು ಇದುವರೆಗೂ ನೀನು ಕಂಡ ಕನಸಲ್ಲ, ಇದುವರೆಗೂ ಕಂಡ ದರ್ಶನ ಅಲ್ಲ, ಇದುವರೆಗೆ ಕೇಳಿದಂತ ವಾಗ್ದಾನ ಅಲ್ಲ. ಈಗ ಆ ಕೈರೋಸ್ ಟೈಮ್ನಲ್ಲಿ ಯಾರಾದ್ರೂ ಹೇಳ್ರಿ, ನಾನು ಕೈರೋಸ್ ಟೈಮ್ನಲ್ಲಿದ್ದೇನೆ, ಕೈರೋಸ್ ಟೈಮ್ನಲ್ಲಿದ್ದೇನೆ, ಆ ಮೂಮೆಂಟ್ ಅಲ್ಲಿ ಇದ್ದೇನೆ. ನಾನು ಮುಂಚೆ ಪ್ರಾರ್ಥನೆ ಮಾಡಿದ್ರೆ ಬಿಡುಗಡೆಗೆ ವರ್ಷಗಳು ಕಾಯ್ಬೇಕಾಗಿತ್ತು. ಆದ್ರೆ ಪ್ರಾರ್ಥನೆ ಮಾಡಿ ಆಮೇಲೆ ಹೇಳಷ್ಟರಲ್ಲಿ ನನ್ನ ಬಳಿಯಲ್ಲಿ ಬಿಡುಗಡೆ ಬಾಗಿಲು ತೆರೆಯಲ್ಪಟ್ಟು ನಿಂತಿದೆ. ಸೋತ್ರ 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 ಹಾಗೆ ಬಿದ್ದಿ. ಗಮನಿಸ್ರಿ, ವರ್ಷಗಳ ಹಿಂದೆ ನಾನು ಪೂರ್ಣ ಅವಧಿ ಸೇವೆಗಾಗಿ ಬಂದಾಗ ನಾನು ಕೆಲಸ ಮಾಡ್ತಿದ್ದಂತ ಆಫೀಸಿನಿಂದ ₹1 ಬೆನಿಫಿಟ್ ತಗೊಳ್ಳಿಲ್ಲ. ವಾಪಸ್ ಬಂದೆ, ಕೆಲಸ ರಿಸೈನ್ ಮಾಡಿದೆ. ಆ ತಿಂಗಳು ಸಂಬಳ ತಗೊಳ್ಳಿಲ್ಲ. ಕಾರಣ ಇಷ್ಟೇ, ನನ್ನ ದೇವರು ನನ್ನನ್ನು ಪೂರ್ಣ ಅವಧಿ ಸೇವೆಗೆ ಕರೆದಿದ್ದಾನೆ ಅಂದ್ರೆ ನನ್ನನ್ನು ದೇವರು ನಡೆಸಬೇಕು, ದೇವರು ನನ್ನನ್ನು ಪರಿಪಾಲನೆ ಮಾಡಬೇಕು. ಒಂದು ತಿಂಗಳು ಆರಂಭ, ಆ ತಿಂಗಳಲ್ಲೇ ಮೊದಲನೇ ತಿಂಗಳೇ ನನಗೆ ಪ್ರಥಮ ಪ್ರಯತ್ನ ದಂತ ಪಟ್ನಂ ಅಂದಕ್ಕೆ ಮೊದಲನೇ ತಿಂಗಳಿಂದನೇ ಪ್ರಾಬ್ಲಮ್ ಆಯಿತು, ಸ್ಟಾರ್ಟ್ ಆಯಿತು. ಕಷ್ಟಗಳ ಮೇಲೆ ಕಷ್ಟ, ಹಣಕಾಸಿನ ಮುಕ್ಕಟ್ಟು ಬಂತು. ಮಗನಿಗೆ ಡ್ರೈವರ್ ಇಸ್ಕೊಳ್ಳೋದಕ್ಕೂ ದುಡ್ಡಿಲ್ಲದೆ ಇರುವಂತ ಪರಿಸ್ಥಿತಿ ಬಂತು. ಆಹಾರಕ್ಕೆ ದುಡ್ಡಿಲ್ಲ, ಯಾರ ಹತ್ರ ಕೇಳೋ ಮಟ್ಟಿಗಿರಲಿಲ್ಲ. ಕಾರಣ ಪಾಸ್ಟರ್ ಆಗ್ಬಿಟ್ನಲ್ಲ. ಅದಕ್ಕೆ ಒಂದು ಸಂದರ್ಭದಲ್ಲಿ ನನ್ನ ಹೆಂಡತಿ ಹೇಳಿದ್ರು, ಇವತ್ತು ಒಂದು ಫ್ಯಾಮಿಲಿನ ಡಿನ್ನರ್ ಕರೆದಿದ್ದೀವಿ, ಅವರಿಗೆ ಏನಾದರೂ ಮಾಡಿಕೊಡ್ಬೇಕಂದ್ರೆ ಬೆಳಿಗ್ಗೆನೆ ಏನಾದರೂ ತಂದು ಕೊಟ್ರೆ ನಾನು ಬೇಗನೆ ಎಲ್ಲ ರೆಡಿ ಮಾಡಿರ್ತೀನಿ. ಸಂಜೆ ಅವ್ರು ಬಂದಾಗ ನಾನು ಅಡುಗೆ ಮನೇಲಿ ಇರಲ್ಲ, ಅವ್ರ ಜೊತೆ ನಾನು ಅಲ್ಲಿ ಟೇಬಲಲ್ಲಿ ಕೂತ್ಕೋತೀನಿ ಅಂತ. ಸ್ತೋತ್ರ. ನಾನು ಕೇಳಿದೆ ಎಷ್ಟು ದುಡ್ಡು ಬೇಕು ಅಂತ. ಕಾರಣ ನನ್ನ ಹತ್ರ ದುಡ್ಡಿಲ್ಲ, ಐಟಮ್ ತರಕ್ಕೆ ಕಾಲ ಇಲ್ಲ. ಆ ಸಮಯದಲ್ಲಿ ಅವಳು ಹೇಳಿದ್ರು ₹500 ಇದ್ರೆ ಸಾಕು. ಅವಾಗ ₹500 ದೊಡ್ಡದಾಗಿತ್ತು. ಸೋತ್ರ ₹500 ಇದ್ರೆ ಸಾಕು. ನಾನು ಹೇಳಿದೆ ಅರ್ಧ ಗಂಟೆ ಸಮಯ ಕೊಡು, ಅರ್ಧ ಗಂಟೆ ಸಮಯ ಕೊಡು, ಅಲ್ಲಲ್ಲಿ ₹500 ನಿನ್ನ ಕೈಯಲ್ಲಿ ಬರುತ್ತೆ. ನಿಮಿಷಗಳು ಅವಳ ಹತ್ರ ಹೇಳಿ ಆ ಕೆಲವೇ ನಿಮಿಷಗಳಲ್ಲಿ ಒಂದೇ ಒಂದು ಪ್ರಾರ್ಥನೆ. ಪರಲೋಕದಲ್ಲಿ ಭೂಲೋಕವನ್ನ ಸೃಷ್ಟಿ ಮಾಡಿದ ಸೃಷ್ಟಿಕರ್ತನೆ ಭೂಲೋಕದಲ್ಲಿ ಬಿಚ್ಚೋದು ಪರಲೋಕದಲ್ಲಿ ಬಿಚ್ಚಲ್ಪಡುತ್ತದೆ ಎಂದು ನಿನ್ನ ವಾಕ್ಯ ಹೇಳ್ತದೆ. ಅದರಿಂದ ₹500 ಭೂಮಿಯಿಂದ ನಾನು ಬಿಚ್ಚುತ್ತಾ ಇದ್ದೇನೆ, ಪರಲೋಕದಲ್ಲಿ ಬಿಚ್ಚಿದಕ್ಕಾಗಿ ಸ್ತೋತ್ರ ಅಂತ ಹೇಳಿ ಪ್ರಾರ್ಥನೆಗೆ ಆಮೇಲೆ ಅಷ್ಟಲ್ಲೇ ಫೋನ್ ಹೊಡಿತಾ ಇದೆ. ನಾನು ಫೋನ್ ತಗೊಂಡೆ, ಹಲೋ ಅಂದೆ. ಒಂದು ಬ್ರದರ್ ಹೆಸರು ವಿಶ್ವನಾಥ್ ಆಗ ತಾನೇ ಸಭೆಗೆ ಬರ್ತಿರುವಂತ ಹೊಸ ವಿಶ್ವಾಸಿ. ಅವ್ನು ಫೋನ್ ಮಾಡಿ ಕೇಳ್ದ, ಪಾಸ್ಟರ್ ಪ್ರೈಸ್ ದ ಲಾರ್ಡ್, ಎಲ್ಲಿದ್ದೀರಾ? ಮನೆಯಲ್ಲಿದ್ದೀನಿ. ಮನೆಗೆ ನಂಬರ್ಗೆ ಫೋನ್ ಮಾಡಿ ಕೇಳೋದು, ಮೊಬೈಲ್ಗಲ್ಲ, ಮನೆ ಲ್ಯಾಂಡ್ಲೈನ್ ಫೋನ್ ಮಾಡಿ ಎಲ್ಲಿದ್ದೀರಾ ಅಂತ. ನಾನು ಹೇಳಿದೆ ಮನೆಯಲ್ಲೇ ಇದ್ದೀನಿ ಅಂತ. ಸೋತ್ರ ಪಾಸ್ಟರ್ ಏನಿಲ್ಲ, ಏನು ಇಲ್ದ್ರೆ ಯಾಕೆ ಫೋನ್ ಮಾಡಿದ್ರು? ಇದ್ದೇ ಫೋನ್ ಮಾಡೋದ. ಸೋತ್ರ ಕೆಲವರು ಏನಾದ್ರು ಕೇಳಿದ್ರೆ ಏನೂ ಇಲ್ಲ, ಏನಿಲ್ಲ ಅಂದ್ರೆ ಸರಿ ಮನೆಗೆ ಹೋಗಿ ಅನ್ಬೇಕು. ಇವ್ರು ಏನೂ ಇಲ್ಲ. ಸೋತ್ರ ಒಂದು ಗಾಡಿ ತಗೊಂಡಿದ್ದೀನಿ, ಪ್ರಾರ್ಥನೆ ಮಾಡೋದಕ್ಕೆ ಬರಬೇಕು ಅಂದ್ರು. ನಾನು ಹೇಳಿದೆ ಎಷ್ಟು ಗಂಟೆಗೆ ಬರ್ತೀರಾ ಅಂದೆ. ಅವ್ರು ಹೇಳಿದ್ರು ಪಾಸ್ಟರ್ 15 ನಿಮಿಷ ಕೊಡಿ ಬಂದ್ಬಿಡ್ತೀನಿ. ನಾನು ಬನ್ನಿ ಅಂದೆ. 15 ನಿಮಿಷದಲ್ಲಿ ನಮ್ಮ ಮನೆಯಲ್ಲಿದ್ದ. 15 ನಿಮಿಷದಲ್ಲಿ ಆ ಗಾಡಿಗಾಗಿ ನಾನು ಪ್ರಾರ್ಥನೆ ಬಂದ ಮೇಲೆ ಪ್ರಾರ್ಥನೆ ಮಾಡಿ ಹೋಗೋ ಟೈಮಲ್ಲಿ ಆತ ಒಂದು ಚೆಕ್ ನನ್ನ ಕೈಯಲ್ಲಿ ಕೊಟ್ಟೋದ. ಹೋದ ಮೇಲೆ ಈಗ ಬಾಗಿಲೆಲ್ಲ ಹಾಕಿ ನಾನು ಆ ಚೆಕ್ನ ಓಪನ್ ಮಾಡಿ ನೋಡಿದ್ರೆ ಕರೆಕ್ಟಾಗಿ ₹500 8 ಗಂಟೆಗೆ ಕೇಳಿದ ಪ್ರಾರ್ಥನೆ 8:30 ಆಗಸ್ಟ್ರಲ್ಲಿ ನನ್ನ ಹೆಂಡತಿನ ಕರೆದು ₹500 ಚೆಕ್ ಕೊಟ್ಟೆ. ದಟ್ ಈಸ್ ಕಾಲ್ಡ್ ಕೈರೋಸ್ ಟೈಮ್. ಇವತ್ತು ನೀನು ಪ್ರಾರ್ಥನೆ ಮಾಡುವಾಗ ಇದರ ಒಳಗಡೆ ಯಾರಾದ್ರೂ ಅರ್ಥ ಆದವರು ಇದ್ರೆ, ನೀನು ಪ್ರಾರ್ಥನೆ ಮಾಡಿದ ನಿಮಿಷದಲ್ಲಿ ನಿನ್ನ ಬಿಡುಗಡೆ ಭಾಗದಲ್ಲಿ ಬಂದು ನಿಲ್ಲಬೇಕು. ಅದು ಫೋನ್ ಮೂಲಕ ಆಗಿರ್ಬೋದು, ಅದು ಅಥವಾ ವ್ಯಕ್ತಿಗಳ ಮೂಲಕ. ಅದನ್ನೇ ಪೇತ್ರನಿಗೆ ಏನು ದರ್ಶನ
ಬಲಿಷ್ಠ ಆಗ್ಬೇಕಾದ್ರೆ ನಿಮ್ಮ ಜೀವನದಲ್ಲಿ ಕೆಲವೊಂದು ರಿಲೀಸ್ ಆಗಬೇಕು, ಬಿಡುಗಡೆ ಆಗಬೇಕು, ಚೇಂಜ್ ಆಗಬೇಕು. ಬದಲಾವಣೆ ಆಗ್ತಿರೆ, ನಾನು ಬದಲಾವಣೆ ಆಗ್ತಿರೆ, ನಾನು ಊರೆಲ್ಲ ಬೆಟ್ಟ ಹತ್ತಿ ಚಿಂತೆ ಮಾಡಿ ಹೋಗಿ ಬಂದು ತಿರ್ಗ ವಾಪಸ್ ಬಂದ್ರೆ ನಾನು ಅಲ್ಲೇ ಕೂತಿರ್ತೀನಿ. ಮೊದಲು ನಾನು ಚೇಂಜ್ ಆಗಬೇಕು. ಚೇಂಜ್ ಆಗಬೇಕಾದ್ರೆ ಹೊಸದು ನನ್ನಲ್ಲಿ ಅನುಭವಗಳು ಬರಬೇಕು, ಹೊಸ ಟೆಕ್ನಾಲಜಿ ಬಗ್ಗೆ ತಿಳಿಬೇಕು, ಹೊಸ ಇನ್ಫಾರ್ಮೇಶನ್ ಬಗ್ಗೆ ತಿಳಿಬೇಕು, ಹೊಸ ಕಾರ್ಯಗಳನ್ನ ಸಂಶೋಧನೆ ಮಾಡುವಂತ ಒಳ್ಳೆಯ ಗುಣವನ್ನ ನಾವು ಅಳವಡಿಸ್ಕೊಳ್ಬೇಕು. ಅದಕ್ಕೆ ದೇವರ ವಾಕ್ಯದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 10:9 ಹೇಳುವ ಪ್ರಕಾರ ಯೇಸು ಸ್ವಾಮಿ ಇಬ್ರಿಯ ಗ್ರಂಥಕರ್ತನ ಹೀಗೆ ಹೇಳ್ತಾನೆ, ಎರಡನೇದನ್ನ ಸ್ಥಾಪಿಸ್ಬೇಕಾದ್ರೆ ಮೊದಲನೇದನ್ನ ತೆಗೆದು ಹಾಕಬೇಕು. ಅಂದ್ರೆ ನಿನ್ ಜೀವನದಲ್ಲಿ ದೇವರು ಏನಾದ್ರೂ ಹೊಸ ಕಾರ್ಯ ಮಾಡಬೇಕಾದ್ರೆ ಹಳೆದು ತೆಗೆದು ಹಾಕಬೇಕು. ಮೋಶೆ ನೀನ್ ನಿಂತಿರುವ ಭೂಮಿ ಪರಿಶುದ್ಧವಾದ ಭೂಮಿ. ಆದ್ದರಿಂದ ನಿನ್ನ ಹಳೆ ಕೆರ ಇದೆ ನೋಡು, ಹಳೆ ಚಿಂತೆ ಇದೆ ನೋಡು, ಹಳೆ ಮನಸ್ಸಿದೆ ನೋಡು, ಹಳೆ ಕೆಟ್ಟ ಸ್ವಭಾವ ಇದೆಯಲ್ಲ, ಯಾರಿಂದಲೂ ತಿದ್ದಕ್ಕಾಗದೇ ಇರುವ ಸ್ವಭಾವ, ಇವತ್ತು ಹಗಲೊತ್ತಿನಲ್ಲಿ ಪರಿಶುದ್ಧಾತ್ಮನಲ್ಲಿ ಹೇಳ್ತದೆ, ನಿನ್ನ ಜೀವನದಲ್ಲಿ ನೀನೊಂದು ಶ್ರೇಷ್ಠ ವ್ಯಕ್ತಿ ಆಗಬೇಕಾದ್ರೆ, ನಿನ್ನ ಕುಟುಂಬ ಒಂದು ಶ್ರೇಷ್ಠ ವ್ಯಕ್ತಿ ಕುಟುಂಬ ಎನಿಸ್ಕೊಳ್ಬೇಕಾದ್ರೆ, ನಿನ್ನ ತಲೆಮಾರು, ನಿನ್ನ ಮಕ್ಕಳು ಸಾಧಾರಣವಾಗಿ ಬದುಕಿ ಸಾಧಾರಣವಾಗಿ ಸಾಯುವವರಲ್ಲ, ಅವರು ತಲೆಮಾರುಗಳಲ್ಲೂ ಅವರ ಹೆಸರು ಪ್ರಖ್ಯಾತಿಗೆ ಬರತಕ್ಕ ಆಗಬೇಕಾದ್ರೆ ಹಳೆ ಕೆರ ತೆಗೆದು ಪಕ್ಕಕ್ಕೆ ಹಾಕಬೇಕು. ಚೇಂಜ್ ಪಕ್ಕದಲ್ಲಿ ಬದಲಾಗ್ರಿ. ಚೇಂಜ್. ಆಮೇಲೆ ಎರಡನೇದನ್ನ ಸ್ಥಾಪಿಸ್ಬೇಕಾದ್ರೆ ಮೊದಲನೇದನ್ನ ತೆಗೆದುಹಾಕ್ಬೇಕು. ಧರ್ಮಶಾಸ್ತ್ರವನ್ನ ತೆಗೆದು ಹಾಕುವುದಕ್ಕೆಲ್ಲ ಯೇಸು ಸ್ವಾಮಿ ಬಂದಿದ್ದು ನೆರವೇರಿಸೋದಕ್ಕೆ. ಆದ್ರೆ ಹೊಸ ಒಡಂಬಡಿಕೆಯನ್ನು ದೇವರು ಕೊಟ್ಟರು. 10 ಒಡಂಬಡಿಕೆ ಇರುವಾಗ, 10 ಕಮ್ಯಾಂಡ್ಮೆಂಟ್ಸ್ ಇರುವಾಗ ಯೇಸು ಹೇಳಿದನು, ನಾನು ನಿಮಗೆ ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಹೊಸ ಆಜ್ಞೆಯನ್ನು ಕೊಡುತ್ತೇನೆ. ಇದರ ಒಳಗಡೆ ಯಾರಾದ್ರೂ ಅರ್ಥ ಆಗೋರು ಇದ್ರೆ ಅವ್ರು ಆಮೇಲೆ ಹೇಳ್ರಿ, ಪ್ರಸಂಗ ಮಾಡೋ ಅಲ್ಲೆಲೂಯ. ಆ ಉತ್ತೇಜನದ ಆತ್ಮನಿಂದ ಒಂದು ಆಮೇಲೆ ಹೇಳ್ರಿ, ಅಲ್ಲೆಲೂಯ ಅಲ್ಲೆಲೂಯ. ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡ್ತೇನೆ. ದೇವರೇ ಹಳೇದಿರ್ಬೇಕಾದ್ರೆ ಹೊಸ ಯಾಕೆ? ದೇವರ ವಾಕ್ಯ ಹೇಳ್ತದೆ, ಹೊಸ ಪುತ್ತಲಿಯಲ್ಲಿ ಹೊಸ ದ್ರಾಕ್ಷಾರಸ, ಹಳೆ ಪುತ್ತಲಿಯಲ್ಲಿ ಹಳೆ ದ್ರಾಕ್ಷಾರಸ ಅಲ್ಲ. ಹಳೆ ಪುತ್ತಲಿಯಲ್ಲಿ ಹೊಸ ದ್ರಾಕ್ಷಾರಸ ಹಾಕಿದ್ರೆ ಪುತ್ತಲಿ ಹೊಡೆದೋಗುತ್ತೆ, ಪುತ್ತಲಿ ಹೊಡೆದೋಗುತ್ತೆ. ಅದರಿಂದ ಎಲ್ಲ ಹೊಸದಾಗಿರಬೇಕು. ಇವತ್ತು ಒಬ್ಬನ ಕ್ರಿಸ್ತನಲ್ಲಾದರೆ ಅವನ ನೂತನ ಸೃಷ್ಟಿ. ಈ ನೂತನ ಸೃಷ್ಟಿ ಅನ್ನೋದು ಹೆಂಗ್ ಗೊತ್ತಾಗುತ್ತೆ? ನೂತನ ಸೃಷ್ಟಿ ಅನ್ನೋದು ಹೆಂಗ್ ಗೊತ್ತಾಗುತ್ತೆ? ಹೆಂಗ್ ಗೊತ್ತಾಗುತ್ತೆ? ನಿನ್ನ ನಡತೆ, ನಿನ್ನ ಸ್ವಭಾವ, ನಿನ್ನ ಕೋಪ, ನಿನ್ನ ತಾಪ, ನಿನ್ನ ಭಾವಗಳು, ನಿನ್ನ ಚಿಂತೆ, ನಿನ್ನ ಡ್ರೆಸ್ ಕೋಡು, ಇದೆಲ್ಲ ನೋಡಿದ್ರೆ ನೀನ್ ಚೇಂಜ್ ಆಗಿದ್ದೀನಿ ಅಂತ ನೀನ್ ಹೇಳ್ಬೇಕಾಗಿಲ್ಲ, ನಿನ್ನನ್ನು ಕಾಣೋರೇ ಹೇಳ್ತಾರೆ. ನಿನ್ನನ್ನು ಕಾಣುವವರೇ ಹೇಳ್ತಾರೆ ನೀನ್ ಚೇಂಜ್ ಆಗಿದ್ದೀಯಾ ಅಂತ. ಇದರ ಒಳಗಡೆ ಯಾರಿಗಾದ್ರೂ ಚೇಂಜ್ ಆಗೋ ಮನಸ್ಸಿದ್ರೆ ಇವತ್ತು ಅದನ್ನ ಕರೆಯೋ ಹೆಸರು ಕೈರೋಸ್ಟೈ. ಕೈರೋಸ್ಟೈ. ಕೆಲವರು ಚಿಂತೆ, ಅಯ್ಯೋ ನಾನು ಏಜೆಲ್ಲ ಮುಗಿದೋಯ್ತು, ವಯಸ್ಸಾಗೋಯ್ತು, ಇನ್ನ ನಾನೇನ್ ಬದಲಾವಣೆ ಆಗ್ಬೇಕು? ಸಾರಳ ಏಜು ಮುಗಿದೋಗಿತ್ತು. ಆವಾಗಲೇ ದೇವರು ಹೇಳಿದ್ರು, ದಿಸ್ ಇಸ್ ಮೈ ಮೂವ್ಮೆಂಟ್. ನಾನು ಅವಳಿಗೆ ಸಾಮರ್ಥ್ಯ ಕೊಡ್ತೇನೆ, ನಾನು ಅವಳನ್ನು ಬಲಪಡಿಸ್ತೇನೆ. ಅವಳಿಂದ ಒಂದು ತಲೆಮಾರು ಹುಟ್ಟುತ್ತೆ. ಆ ತಲೆಮಾರು ಆಕಾಶದ ನಕ್ಷತ್ರಗಳ ಹಾಗೆ, ಯುಗ ಯುಗಾಂತರಗಳಲ್ಲಿ ಹೊಳೆಯುವ ನಕ್ಷತ್ರಗಳ ಹಾಗೆ, ಕಡತೀರದ ಉಸುಬಿನ ಹಾಗೆ. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದ ಕೈರೋಸ್ ಟೈಮ್. ಆಮೇಲೆ ಚೇಂಜ್ ಆಗಬೇಕು. ಧರ್ಮಶಾಸ್ತ್ರ ಅದನ್ನು ತೆಗೆದುಹಾಕ ಮಾತ್ರ ಅಲ್ಲ, ಅದು
ಅದು ನೇರಳು. ಇನ್ನು ಮುಂದೆ ಬರಬೇಕಾಗಿರುವ ಕಾರ್ಯಗಳಿಗೆ ಅದು ಛಾಯೆಯಾಗಿದೆ. ಓಲ್ಡ್ ಅಂಡ್ ನ್ಯೂ ಟೆಸ್ಟಮೆಂಟ್ಸ್. ಓಲ್ಡ್ ಟೆಸ್ಟಮೆಂಟ್ಸ್ ಬೇಡ ಅಂತಲ್ಲ, ಆದರೆ ನ್ಯೂ ಟೆಸ್ಟಮೆಂಟ್ ಬಂದಾಗ ಹಳೆಯದು ಅದರ ಛಾಯೆ, ಬರಬೇಕಾಗಿರುವ ಕಾರ್ಯಗಳ ಛಾಯೆ. ಆಮೇಲೆ we have to move to the next level. ನಾವು ಮತ್ತೊಂದು ಹಂತದ ಕಡೆ ಬೆಳಿಲೇಬೇಕು. ಸೂತ್ರ ಬರಲಿಲ್ಲ ನೋಡ್ರಿ. ಇಟ್ ಈಸ್ ಅ ಪ್ರೋಸೆಸ್. ಇದು ಒಂದೇ ದಿನದಲ್ಲಿ ನಡೆಯೋದಲ್ಲ. ದಿನ 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 ಪ್ರತಿದಿನ ನಮ್ಮ ಜೀವನದಲ್ಲಿ ಇದನ್ನ ಅಳವಡಿಸ್ಕೊಳ್ಬೇಕು. ನೀನು ಯಾವಾಗ ಇದನ್ನ ಅಳವಡಿಸ್ಕೊಳ್ತೀಯೋ ಒಂದೊಂದು ದಿನ ನಿನ್ನ ಪ್ರಾರ್ಥನಾ ಲೈಫ್ ಚೇಂಜ್ ಆಗುತ್ತೆ, ನಿನ್ನ ಆರಾಧನೆ ಸ್ಟೈಲ್ ಚೇಂಜ್ ಆಗುತ್ತೆ. ಇದುವರೆಗೂ ಸಮಯ ಇಲ್ಲ ಅಂತಿದ್ದ ನಿನಗೆ ದೇವರು ಸಿಕ್ಕಾಪಟ್ಟೆ ಸಮಯ ಕೊಡ್ತಾನೆ. ಏನಕ್ಕೆ ಗೊತ್ತಾ? ನಿನಗೆ ಪ್ರಾರ್ಥನೆ ಮಾಡೋದಿಕ್ಕೆ, ಆರಾಧನೆ ಮಾಡೋದಿಕ್ಕೆ, ಕೂಟಗಳಿಗೆ ಹೋಗೋದಿಕ್ಕೆ, ದೇವರ ಸುವಾರ್ತೆ ಸಾರೋದಿಕ್ಕೆ, ಸೇವೆ ಮಾಡೋದಿಕ್ಕೆ. ನಿನ್ನ ಲೈಫ್ನಲ್ಲಿ ನಿನಗೆ ಗೊತ್ತಿಲ್ಲದಂತೆ ಕೆಲವೊಮ್ಮೆ ಸಮಯವನ್ನು ಪ್ರವೇಶ ಮಾಡ್ತಾನೆ. ಏನಕ್ಕೋಸ್ಕರ? ನಿನ್ನ ಒಳಗಡೆ ಇರುವ ವರಗಳನ್ನ ಆಕ್ಟಿವೇಟ್ ಮಾಡೋದಿಕ್ಕೆ, ನಿನ್ನ ಒಳಗಡೆ ಇರುವ ತಾಲೂಕುಗಳನ್ನ ಹೊರಗಡೆ ತರೋದಿಕ್ಕೆ, ನಿನ್ನ ಒಳಗಡೆ ಇರುವ ಅಭಿಷೇಕವನ್ನ ಹೊರಗಡೆ ತರೋದಿಕ್ಕೆ. ಒಂದು ಪ್ರವಾದಿ ಆಗಿರ್ಬೋದು, ಒಂದು ಪ್ರಸಂಗ ಆಗಿರ್ಬೋದು, ನಿನ್ನ ಲೈಫ್ ಅನ್ನ ಚೇಂಜ್ ಮಾಡುವ ಕೈರೋ. Somebody shout hallelujah. When you are in Kairos time, ನೀನು ಕೈರೋಸ್ ಟೈಮಲ್ಲಿ ಬಂದಾಗ ಮರಿಬಾರ್ದು. ಡೋಂಟ್ ಫರ್ಗೆಟ್. ನಿನ್ನಲ್ಲಿ ತಾಲೂಕಿಲ್ಲ ಅಂತ ಹೇಳಲೇಬೇಡ. ದೇವರು ಯಾರನ್ನ ಖಾಲಿ ಪಾತ್ರೆಯಾಗಿ ಸೃಷ್ಟಿ ಮಾಡಿಲ್ಲ. ದೇವರು ಯಾರನ್ನು ಖಾಲಿ ಪಾತ್ರೆಯಾಗಿ ಸೃಷ್ಟಿ ಮಾಡಿಲ್ಲ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ನೀನು ತುಂಬಿದ ಪಾತ್ರೆ. ತಾಲೂಕುಗಳಿಂದ, ಅಭಿಷೇಕದಿಂದ, ವರಗಳಿಂದ ನಿಮ್ಮನ್ನ ನೀವೇ ನೋಡಿ ಹೇಳ್ರಿ. ಹೇಳಿ ಪಕ್ಕದಲ್ಲಿರೋರ್ನ, ನಾನು ತುಂಬಿದ ಪಾತ್ರೆ. ನನ್ನ ಮೇಲೆ ವರ ಇದೆ, ನನ್ನ ಮೇಲೆ ಅಭಿಷೇಕ ಇದೆ, ನನ್ನಲ್ಲಿ ತಾಲಂತ್ ಇದೆ, ನನಗೆ ಸಾಮರ್ಥ್ಯ ಇದೆ. ನಾನು ಕೆಳಗಿನವನಲ್ಲ. ಯಾರೋ ಹೇಳಿದ್ರು ನನಗೆ ವಯಸ್ಸಾಯ್ತು ಅಂತ. ಯಾರು ಹೇಳಿದ ವಯಸ್ಸಾಯ್ತು ಅಂತ? ಈಗ ತಾನೇ ನನ್ನ ಕೈರೋಸ್ ಟೈಮ್, ನನ್ನ ಕೈರೋಸ್ ಟೈಮ್. ಆ ದೇವರ ಸಮಯ, ಆ ಅದ್ಭುತದ ಸಮಯ, ಆ ಸೂಪರ್ ನ್ಯಾಚುರಲ್ ದೇವರ ಸಮಯ, ಮಾನಸಿಕವಾದ ದಯೆಯ ಸಮಯ ಈಗ ತಾನೇ ಆರಂಭವಾಗಿದೆ. ಅದು ಆರಂಭವಾದ್ರೆ ಅವನ ಸಾಮರ್ಥ್ಯ ಅಲ್ಲ, ಅವನ ವೀಕ್ನೆಸ್ ಅಲ್ಲ, ದೇವರ ಅಮಾನುಷಿಕ. ಪೌಲನು ಹೇಳ್ತಾನೆ ತಿಮೋತಿಗೆ, ನನ್ನ ಹಸ್ತಾರ್ಪಣೆ ಮೂಲಕ ನಿನಗೆ ಲಭಿಸಲ್ಪಟ್ಟ ಕೃಪಾವರಗಳನ್ನ ಪ್ರಜ್ವಲಿಸು. 2 ತಿಮೋಥೆಯ 1:6 ಹೇಳ್ತಾರೆ, ನನ್ನ ಹಸ್ತಾರ್ಪಣೆ ಮೂಲಕ ನಿನಗೆ ಲಭಿಸಲ್ಪಟ್ಟ ಕೃಪಾವರಗಳನ್ನ ನೀನೇನ್ ಮಾಡು? ಆರಿಸು. ಮುಚ್ಚು ಮಾಡುದು ಅಂತೆಲ್ಲ ಹೇಳಿದ್ದು. ಪ್ರಜ್ವಲಿಸು. ಪಕ್ಕದಲ್ಲಿ ಇರೋರಿಗೆ ಪ್ರಜ್ವಲಿಸ್ರಿ, ಪ್ರಜ್ವಲಿಸ್ರಿ, ಪ್ರಜ್ವಲಿಸ್ರಿ. ಹಲ್ಲೆಲೂಯ. ಇದರ ಒಳಗಡೆ ಕೆಲವರಿಗೋಸ್ಕರ ಸಮೃದ್ಧಿಯ ಬಾಗಿಲು ದೇವರು ತೆರೆಯೋಗ್ತಾ ಇದ್ದಾನೆ. ಸೇವೆಯ ಬಾಗಿಲು ದೇವರು ತೆರೆಯೋಗ್ತಾ ಇದ್ದಾನೆ. ಇದುವರೆಗೂ ಕಾಣದೇ ಇರುವ ಕೃಪಾವರದ ಬಾಗಿಲು ದೇವರು ತೆರೆಯೋಗ್ತಾ ಇದ್ದಾನೆ. ಅದಕ್ಕೆ ಮುಂಚೆ ನಿನ್ನ ಒಳಗಡೆ ಇರುವ ಆ ಅಭಿಷೇಕವನ್ನ ನೀನು ಹೊರಗಡೆ ತಂದು, ಆ ಹೊರಗಡೆ ತಂದು ಅದನ್ನು ಪ್ರಜ್ವಲಿಸುವಂತೆ ಮಾಡು. ಎಲ್ಲ ವಾರ ನೀವು ಬರ್ಬೋದು. ಭಾನುವಾರ ಆಗಿ ಸಂಜೆ ಆಯಿತು, ಒಂದನೇ ದಿವಸ ಮುಗೀತು. ಸೋಮವಾರ ಬಂತು, ಬೆಳಗಾಯಿತು, ಮಧ್ಯಾಹ್ನ ಆಯಿತು, ಸಂಜೆ ಆಯಿತು. ಹೀಗೆ 2ನೇ ದಿವಸ ಮುಗಿಯಿತು. ಇದು ಹೇಳೋದಕ್ಕಲ್ಲ ದೇವರು ನನ್ನ ಕಲಿಯೋದು. ನನ್ನ ಒಳಗಡೆ ಇರುವ ಅಭಿಷೇಕವನ್ನ ಹೊರಗಡೆ ತಂದು ಪ್ರಜ್ವಲಿಸುವ ಹಾಗೆ ಮಾಡುವ ಸಮಯ. ಅದರ ಹೆಸರು ಕೈರೋಸ್ ಟೈಮ್. ಪಕ್ಕದಲ್ಲಿ ಕೈ ಕೊಟ್ಟರೆ ಆಯಾಮಿದ ಕೈರೋಸ್ ಟೈಮ್. ನಾನು ಕೈರೋಸ್ ಸಮಯದಲ್ಲಾಗಿದ್ದೇನೆ, ಕೈರೋಸ್ನ ಸಮಯದಲ್ಲಾಗಿದ್ದೇನೆ. ಇವಾಗ
ಗಮನಿಸ್ರಿ. ಆದಿಕಾಂಡ ಪುಸ್ತಕ, ಬುಕ್ ಆಫ್ ಜೆನೆಸಿಸ್, ಆದಿಕಾಂಡ ಪುಸ್ತಕ ಅಲ್ಪ ಸಮಯ ಶ್ರದ್ಧೆ ಕೊಟ್ಟು ಗಮನಿಸ್ರಿ. 1ನೇ ಅಧ್ಯಾಯ 1ನೇ ವಾಕ್ಯದಿಂದ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಆದಿ ಸಾಗರದ ಮೇಲೆ ಕತ್ತಲೆ ಇತ್ತು. ದೇವರಾತ್ಮನು ಜಲ ಸಮೂಹಗಳ ಮೇಲೆ ಚಲಿಸುತ್ತಾ ಇದ್ದನು. ಜಲ ಸಮೂಹ ಇದು ಪರಿಶುದ್ಧಾತ್ಮನ ಆ ಮ್ಯಾನಿಫೆಸ್ಟೇಷನ್ ಆಫ್ ದ ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮನ ಕ್ರಿಯೆಗಳನ್ನ ತೋರಿಸುವಂಥದ್ದು. ಜಲ ಸಮೂಹದ ಮೇಲೆ ಆತ್ಮನು ಚಲಿಸುತ್ತಾ ಇದ್ದನು. ಗಟ್ಟಿಯಾಗಿ, ಜಲ ಸಮೂಹದ ಮೇಲೆ ಆತ್ಮನು ಚಲಿಸ್ತಾನೆ ಇದ್ದ. ನೋ ರೆಸ್ಟ್ ಚಲಿಸ್ತಾನೇ ಇದ್ದ. ಇಸ್ ಇಟ್ ರೈಟ್? ಇನ್ನ 1ನೇ ಅಧ್ಯಾಯದ 9ನೇ ವಾಕ್ಯ. ಅನಂತರ ದೇವರು ಆಕಾಶದ ಕೆಳಗಿರುವ ನೀರೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿಕೊಳ್ಳಲಿ, ಒಣನೆಲವು ಕಾಣಿಸಲಿ ಅಂದನು. ನೋಡಿ, ಗಮನಿಸ್ರಿ. ಹಾಗಾದ್ರೆ ಈಗ ನೆಲ ನೀರು ಎರಡು ಒಟ್ಟಿಗೆ ಆಗ್ಬಿಟ್ಟಿದೆ. ದೇವ್ರು ಏನ್ ಮಾಡಿದ್ರು? ನೀರನ್ನ, ಒಣ ನೆಲವನ್ನ ಸಪರೇಟ್ ಮಾಡ್ತಾ ಇದ್ದಾನೆ. ದೇವ್ರು ಸೃಷ್ಟಿ ಮಾಡಿದಾಗ ನೀರಿನ ಮೇಲೆ ಪವಿತ್ರಾತ್ಮ ಚಲಿಸ್ತಾ ಇಲ್ಲ. ಅದ್ರ ನೆಲ ಕಾಣಿಸ್ತಾ ಇಲ್ಲ, ಭೂಮಿ ಕಾಣಿಸ್ತಾ ಇಲ್ಲ. ಭೂಮಿ ಕಾಣಿಸಂಗೆ ಸಪರೇಟ್ ಮಾಡಿದ್ರು. 10ನೇ ವಾಕ್ಯ. ದೇವರು ಒಣನೆಲಕ್ಕೆ ಭೂಮಿ ಎಂದು, ಜಲಸಮೂಹಕ್ಕೆ ಸಮುದ್ರವೆಂದು ಹೆಸರಿಟ್ಟನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ದೇವರು ಮಾಡಿದಲ್ಲ ಒಳ್ಳೆಯದು. ಇನ್ನ 11ನೇ ವಾಕ್ಯ. ತರುವಾಯ ದೇವರು ಭೂಮಿಯ ಹುಲ್ಲನ್ನು, ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳನ್ನು ಬೆಳೆಸಲಿ ಮತ್ತು ಬೀಜವುಳ್ಳ ಹಣ್ಣಿನ ಮರಗಳನ್ನು ಅವುಗಳ ಜಾತಿಗನುಸಾರವಾಗಿ ಹುಟ್ಟಿಸಲಿ ಎಂದು ಹೇಳಿದನು. ಹಾಗೆಯೇ ಆಯಿತು. ಈಗ ನೋಡಿ, ಗಮನಿಸ್ರಿ. ಭೂಮಿ ಸಪರೇಟ್ ಮಾಡಿದ್ರು. ಭೂಮಿ ಸಪರೇಟ್ ಮಾಡಿದ್ಮೇಲೆ ಕಾಯಿ ಪಲ್ಯಗಳನ್ನ ಉಂಟು ಮಾಡುವ ಗಿಡ ಮರಗಳನ್ನ ದೇವರು ಉಂಟು ಮಾಡ್ತಾ ಇದ್ದಾನೆ. ದೇವರು ಏನಾದ್ರೂ ಉಂಟು ಮಾಡಕ್ ಮುಂಚೆ ಈ ಕಾಯಿ ಪಲ್ಯವನ್ನ ತ್ಯಾಗ ಮಾಡೋದಕ್ಕೆ ನೀರು ಬೇಕಾಗಿತ್ತು. ನೀರನ್ನ ಮೊದಲು ಸಪರೇಟ್ ಮಾಡಿದ್ರು. ನೀರನ್ನ ಸೃಷ್ಟಿ ಮಾಡಿದ್ರು, ಕಾಯಿ ಪಲ್ಯಗಳನ್ನ ಸೃಷ್ಟಿ ಮಾಡಿದ್ರು. ಆದ್ರೆ ದೇವರ ಸೃಷ್ಟಿಯಲ್ಲಿ ಫಲ ಮಾತ್ರ ಅಲ್ಲ, ಅಲ್ಲಿ ಅದಾದ ಜಾತಿಗೆ ಅನುಸಾರವಾಗಿ ಬೀಜ ಬಿಡುವ ನೀವು ಸೂತ್ರ ಹೇಳಿಲ್ಲ, ಬೀಜ ಬಿಡುವ ಹಣ್ಣುಗಳನ್ನ ಅವನು ಸೃಷ್ಟಿ ಮಾಡಿದನು. ಹಾಗಾದ್ರೆ ದೇವರ ಸೃಷ್ಟಿಯಲ್ಲಿ ನಾನು ಒಂದು ಬೀಜವಾಗಿರ್ಬೇಕು, ನೀವೊಂದು ಬೀಜವಾಗಿರ್ಬೇಕು. ಸೂತ್ರ ಹೊಸದೊಂದು ಸ್ಥಾಪನೆ ಮಾಡಬೇಕಾದ್ರೆ ಹಳೆಯದನ್ನ ತೆಗಿಬೇಕಾಗುತ್ತೆ. ಹೌದಲ್ವಾ? ಗಮನಿಸ್ರಿ. ಸ್ನಾನಿಕನಾದ ಯೋಗನಾನ್ ಬಂದು ಯೇಸುವಿನ ಕುರಿತು ಮಾತನಾಡಿ ಯೇಸು ರಕ್ಷಕನು ಎಂಬುದನ್ನ ಲೋಕಕ್ಕೆ ತೋರಿಸಿ ಸತ್ತ ಮೇಲೆ ಯೇಸುವನ್ನ ದೇವರ ಲೋಕದಲ್ಲಿ ಸ್ಥಾಪನೆ ಮಾಡಿದನು. ಯೇಸು ಸಭೆಗಾಗಿ ಸತ್ತದ್ರ ಮೂಲಕ, ಸಾಯುವುದರ ಮೂಲಕ ತಾನು ಸಭೆಯನ್ನ ಸ್ಥಾಪನೆ ಮಾಡಿದನು. ಗೋಧಿ ಕಾಲು ನೆಲಕ್ಕೆ ಬಿದ್ದು ಸಾಯದೆ ಇದ್ರೆ ಅದು ಒಂಟಿಯಾಗಿರುತ್ತೆ, ಸತ್ರೆ ಬಹಳ ಫಲ ಕೊಡುವಂತದಾಗಿರುತ್ತದೆ. ಸೋತ್ರ ಸೋತ್ರ ಸೋತ್ರ. ಒಂದು ಸಾರಿ ಒಂದು ವ್ಯಕ್ತಿ ರಕ್ಷಣೆ ಮಾರ್ಗಕ್ಕೆ ಬಂದಿದ್ದ ಆವೇಶದಲ್ಲಿ ಎಲ್ರಿಗೂ ಸುವಾರ್ತೆ ಹೇಳಬೇಕು ಅಂತ, ಸುವಾರ್ತೆ ಹೇಳೋದಕ್ಕೆ ತನಗೆ ಎಲ್ಲಿಲ್ಲದಂತಹ ಆಸಕ್ತಿ. ಆದರೆ ಈತ ಕೆಲಸ ಮಾಡ್ತಾ ಇರೋದು ಮೆನ್ಸ್ ಪಾರ್ಲರ್. ಈಗ ಹಂಗೆ ಹೇಳೋಣ, ಮೆನ್ಸ್ ಪಾರ್ಲರಲ್ಲಿ ಮೆನ್ಸ್ ಪಾರ್ಲರಲ್ಲಿ ಹೇರ್ ಕಟ್ ಮಾಡೋನು, ಶೇವಿಂಗ್ ಮಾಡೋನು, ಅವನಿಗೆ ಫೇಶಿಯಲ್ ಮಾಡೋನು. ಇವನು ಒಳಗಡೆ ರಕ್ಷಣೆ ಮಾರ್ಗಕ್ಕೆ ಬಂದಿದ್ದರಿಂದ ಈಗ ಅವನು ಬರೋರಿಗೆಲ್ಲ ಸುವಾರ್ತೆ ಹೇಳಬೇಕು. ಆದ್ರಿಂದ ಸೋತ್ರ ಆಗಿನ ಕಾಲದಲ್ಲಿ
ಆಗಿನ ಕಾಲದಲ್ಲಿ ಒಂದು ರೈಸರ್ ಇತ್ತು. ರೈಸರ್ ಒಂದು ಬೆಲ್ಟ್, ಚರ್ಮದ ಬೆಲ್ಟ್ ಕಟ್ಟಿರ್ತಾರೆ, ಅದಕ್ಕೆ ಹಾಕೊಂಡು ಹಿಂಗೆ ಉಚ್ಚಿ 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 ಕೆರಿಬೇಕಾಯ್ತು. ಈಗ ಹಂಗಲ್ಲ, ಬ್ಲೇಡ್ ತಗೊಂಡ, ಇಟ್ಟ, ಮುರಿದ, ಇಟ್ಟ, ತೆಗೆದ, ಒಬ್ಬರದಾಗಿದ್ದ ಬಿಸಾಕ್ಬಿಟ್ಟ, ಇನ್ನೊಂದು ಬ್ಲೇಡ್ ಹೊಸದು ಹಾಕೊಂಡ. ಹೀಗೆ ಹಾಕಂಗಿರ್ಲಿಲ್ಲ. ಒಂದೇ ರೈಸರು, ಒಂದೇ ಕತ್ತಿ, ಎಲ್ರಿಗೂ ಅದೇ ಕತ್ತಿಯಿಂದನೇ ಸೇವ್ ಮಾಡಬೇಕಾಯ್ತು. ಇವನಿಗೆ ಆವೇಶ ಜಾಸ್ತಿ ಆದಾಗ ಇವನು ಒಬ್ಬ ಅರ್ಜೆಂಟಾಗಿ ಕೆಲಸಕ್ಕೆ ಹೋಗ್ಬೇಕಾಗಿತ್ತು. ಬಂದ, ಕುತ್ಕೊಂಡ, ಅವನಿಗೆ ಬಟ್ಟೆ ಕಟ್ಟಿದ, ಶೇವಿಂಗ್ ಫಾರ್ಮ್ ಎಲ್ಲ ಸೋಪ್, ಅವಾಗ ಸೋಪ್ ಹಚ್ಚದ, ಸೋಪೆಲ್ಲ ಹಚ್ಚಿ ಅವನನ್ನ ಇನ್ನೇನು ಶೇವ್ ಮಾಡೋ ಟೈಮಲ್ಲಿ ಇವನ ಕತ್ತಿ ಮಸೀತಾ ಕೇಳಿದ, ಸಾಯೋದಕ್ಕೆ ರೆಡಿ ಆಗಿದೆಯಾ ಅಂತ. ಕಾರಣ ಇವನು ಕಳೆದ ಭಾನುವಾರ ಪಾಸ್ಟರ್ ಪ್ರಸಂಗ ಮಾಡಿದ್ದು, ಸಾಯಬೇಕು, ಕ್ರಿಸ್ತನೇ ನನ್ನ ಪಾಪದ ಪಾಲಿಗೆ ಸತ್ತು ಕ್ರಿಸ್ತನಿಗಾಗಿ ಜೀವಿಸಬೇಕು ಅಂತ. ಇವನೇನ್ ಮಾಡ್ದ, ಅವನು ಬಂದು ಕೂತಿರೋವನಿಗೆ ಚಾಕ ಮಸೀತಾ ರೈಸರ್ನ ಇಟ್ಕೊಂಡು ಮಸೀತಾ ಕೇಳ್ದ, ಸಾಯೋದಕ್ಕೆ ತಯಾರಾಗಿದೆಯಾ ಅಂತ. ಅವನು ಎದ್ದೋ ಬಿದ್ದನೋ, ಕ್ರೀಮ್ ಹಚ್ಚಿರೋದ್ರೂ ಪರವಾಗಿಲ್ಲ, ಹಾಗೆ ಎದ್ದು ಓಡೋಗ್ಬಿಟ್ಟ. ಹಲ್ಲೆಲೂಯಾ. ಆವೇಶ ಬಂದಾಗ ಹೇಳುವ ಸುವಾರ್ತೆ ಮಾತ್ರವಲ್ಲ, ಸುವಾರ್ತೆ ಹೇಳುವಾಗ ಅದಕ್ಕೊಂದು ನಾಜೂಕಿದೆ, ಅದಕ್ಕೆ ಹೇಳುವ ರೀತಿಯ ಕ್ರಮ ಇದೆ. ಹಲ್ಲೆಲೂಯಾ. ಇಲ್ಲಿ ಗಮನಿಸಿ ಪ್ರಿಯರೇ, ದೇವರ ವಾಕ್ಯ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಬೀಜ ಬಿಡುವ ಕಾಯಿಗಳ ಫಲ ಕೊಡುವ ಬೀಜವುಳ್ಳ ಅದಾದ ಜಾತಿಗನುಸಾರವಾಗಿ ಬೀಜ ಬಿಡುವಂತ, ಫಲ ಕೊಡುವಂತ ವೃಕ್ಷಗಳನ್ನ ದೇವರು ಸೃಷ್ಟಿ ಮಾಡಿದನು. ಆ ಸೃಷ್ಟಿಗೆ ನೀರು ಹಾಕೋದಿಕ್ಕೆ ದೇವರು ಸಮುದ್ರವನ್ನ ಭೂಮಿಯಿಂದ ಸಪರೇಟ್ ಮಾಡಿ ಭೂಮಿಯಲ್ಲಿ ನೆಟ್ಟ ಗಿಡಗಳಿಗೆ ಈ ನೀರಿನಿಂದ ಅವನು ಆಹಾರ ಕೊಡ್ತಾ ಬಂದನು. ಸೋತ್ರ. ಇನ್ನ ಮುಂದಕ್ಕೆ ಹೋಗೋಣ. ಗಮನಿಸ್ರಿ, ಇನ್ನು ಆದಿಕಾಂಡ ಪುಸ್ತಕ 26ನೇ ವಾಕ್ಯ ನೋಡ್ರಿ. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ, ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿ ಕೀಟಗಳ ಮೇಲೆಯೂ ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ದೊರೆತನ ಮಾಡಲಿ. 28ನೇ ವಾಕ್ಯ ಹೇಳುತ್ತದೆ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳ್ರಿ, ಸಮುದ್ರದ ಮೀನುಗಳ ಮೇಲೆಯೂ. ಫಸ್ಟ್ ಮೀನಿನ ಹೆಸರೇ ಬಂದಿತ್ತು. ಯಾವ ಹೆಸರು ಬಂತು? ಯಾರ ಹೆಸರು ಬಂತು? ಜಲಚರಾಚರಗಳು 22ನೇ ವಾಕ್ಯ. 26ನೇ ವಾಕ್ಯದಲ್ಲಿ ಮೀನಿನ ಹೆಸರು ಬಂತು. 28ನೇ ವಾಕ್ಯದಲ್ಲಿ ತಿರ್ಗಾ ಹೇಳ್ತಾ ಇದ್ದಾರೆ, ಮೀನಿನ ಮೇಲೆ ಮನುಷ್ಯನ ಮೊದಲನೇ ಆಧಿಪತ್ಯ ಮೀನಿನ ಮೇಲೆ ಆಗಿರಬೇಕು. ದ ಫಸ್ಟ್ ಹ್ಯೂಮನ್ ಡೊಮಿನಿಯನ್ ಫಿಶ್ ಆಫ್ ದ ಸೀ, ಸಮುದ್ರದಲ್ಲಿ ಇರುವ ಮೀನುಗಳ ಮೇಲೆ ಆಧಿಪತ್ಯ, ಪರಮಾಧಿಕಾರ, ಒಡೆತನ, ಆಡಳಿತ. ಅಲ್ಲೆಲ್ಲೂಯ್ಯ. ಅನೇಕ ಪದಗಳನ್ನ ಅದರಲ್ಲಿ ಸೇರಿಸಬಹುದಾಗಿದೆ. ದೊರೆತನ, ಆಧಿಪತ್ಯ. ನಾನು ಆಧಿಪತ್ಯ ತೆಗೆದುಕೊಳ್ತೇನೆ. ಫಿಶ್ ಆಫ್ ದ ಸೀ, ಸಮುದ್ರದಲ್ಲಿ ಇರುವ ಮೀನು. ಈ ಸಮುದ್ರದಲ್ಲಿ ಇರುವ ಮೀನು ಅಂದಾಗ ನಮ್ಮ ತಲೆ ಕೆಟ್ಟೋಗುತ್ತೆ, ಇದರಿಂದ ಏನರ್ಥ ಪಾಸ್ಟ್ರೇ ಅಂತ. ದೇವರಿಗೆ ಏನಾದ್ರೂ ಹೇಳಬೇಕಾದ್ರೆ ಇನ್ನೊಂದನ್ನ ತೋರಿಸ್ಬಿಟ್ಟು ಅದ್ರ ಮೇಲೆ ದೇವರಿಗೆ ಮಾತಾಡೋದು. ದೇವರು ಯೆರೆಮೀಯನ ಪುಸ್ತಕ 1ನೇ ಅಧ್ಯಾಯದ 11ನೇ ವಾಕ್ಯದಲ್ಲಿ, ಯೆರೆಮೀಯನೇ ನೀನೇನು ನೋಡ್ತಾ ಇದ್ದೀಯಾ? ಯೆರೆಮೀಯನು ಹೇಳಿದನು, ಬಾದಾಮು ವೃಕ್ಷದ ಕೊಂಬೆಯನ್ನ ನೋಡ್ತಾ ಇದ್ದೀನಿ. ದೇವರು ಹೇಳಿದನು, ನೀನು ನೋಡಿದ್ದು ಸರಿಯಾಗಿದೆ, ನನ್ನ ವಾಕ್ಯವನ್ನ ನೆರವೇರಿಸೋದಿಕ್ಕೆ ನಾನು ಈಗ ಸಿದ್ಧನಾಗಿದ್ದೇನೆ. ಅಲ್ಲಿ ಬಾದಾಮ್ ಕೊಂಬಲ್ಲ ವಿಷಯ, ಅಲ್ಲಿ ದೇವರ ಮಾತು ವಿಷಯವಾಗಿದೆ. ಸೋತ್ರ. ಇದರ ಒಳಗಡೆ ಬಾದಾಮ್ ವೃಕ್ಷ ತೋರಿಸಿದ್ದು ಬಾದಾಮ್ ವೃಕ್ಷವನ್ನ ಹೈಲೈಟ್ ಮಾಡೋದಲ್ಲ, ಬಾದಾಮ್ ವೃಕ್ಷ ತೋರಿಸಿ ನನ್ನ ಮಾತನ್ನ ನಾನು ನೆರವೇರಿಸಲಿಕ್ಕೆ ಹೋಗ್ತಾ ಇದ್ದೇನೆ. ಇದರ ಒಳಗಡೆ ಯಾರಾದ್ರೂ ಕೈರೋಸ್ ಟೈಮಲ್ಲಿ ಇರೋರು ಮಾತ್ರ ಒಂದು ಆಮೇಲೆ ಹೇಳ್ರೆ, ಸಮೃದ್ಧಿಯ ಕಡೆಗೆ ಬರ್ತಾ ಇದ್ದೀನಿ. ಸಮೃದ್ಧಿಯ ಹಕ್ಕಿನ ಕುರಿತು ಮಾತಾಡ್ತಾ ಇದ್ದಾರೆ. ಐ ಆಮ್ ಟಾಕಿಂಗ್ ಅಬೌಟ್ ದ ಪ್ರಾಸ್ಪರಿಟಿ ಆಫ್ ದ ರೈಟ್ಸ್.
ಟು ಮೀ. ಬಹಳ ಶ್ರದ್ಧೆಯಿಂದ ಗಮನಿಸ್ರಿ. ಒಂದು ಲಿಂಕ್ ಬಿಟ್ಟರೆ ನಿಮ್ಗೆ ಅರ್ಥ ಆಗಲ್ಲ. ಇನ್ನ ಗಮನಿಸ್ರಿ. ಈಗ ದೇವರು ಹೇಳ್ತಾ ಇದ್ದಾನೆ, ಸಮುದ್ರದ ಮೀನುಗಳು ಮೇಲೆ ನಿನಗೆ ಆಧಿಪತ್ಯ. ಅದೇ ರೀತಿಯಲ್ಲಿ ಇಲ್ಲಿ ಗಮನಿಸ್ರಿ, ಸಮುದ್ರದ ಮೀನು ಸಿಮಿಲರ್. ಇದು ಬಾದಾಮಿ ಕೊಂಬೆಯನ್ನು ತೋರಿಸಿದ ಹಾಗೆ ತೋರಿಸಿ ದೇವರು ಹೇಳ್ತಾ ಇದ್ದಾರೆ. ಅನ್ನೋದ್ರ ಯೆರೆಮೀಯನು ಬರೆದ ಪ್ರವಾದನೆ ಗ್ರಂಥ 11. ಇದಲ್ಲದೆ ಯೆಹೋವನು ಯೆರೆಮೀಯನೇ ಏನು ನೋಡುತ್ತೀ ಎಂದು ನನ್ನನ್ನು ಕೇಳಿದನು. ಅದಕ್ಕೆ ನಾನು ಚಚ್ಚಲ ಮರದ ರಂಬೆಯನ್ನು ನೋಡುತ್ತೇನೆ ಚಚ್ಚಲ ಮರ ಬಾದಾಮಿ ಅಂದೆನು. ಆಗ ಯೆಹೋವನು ನನಗೆ ಸರಿಯಾಗಿ ನೋಡಿದ್ದೆ, ನೀನು ಸರಿಯಾಗಿ ನೋಡಿದೆ, ನನ್ನ ಮಾತನ್ನು ನೆರವೇರಿಸುವುದಕ್ಕೆ ಎಚ್ಚರಗೊಂಡಿದ್ದೇನೆ ಎಂದು. ಹಾಗಾದ್ರೆ ಒಂದು ತೋರಿಸಿ ದೇವರು ಒಂದನ್ನು ಮಾಡಕ್ ಹೋಗ್ತಾ ಇದ್ದಾನೆ. ನನ್ನ ಮಾತನ್ನ ನೆರವೇರಿಸಕ್ ಹೋಗ್ತೀನಿ, ನೀನ್ ಕರೆಕ್ಟ್ ಆಗಿ ನೋಡೋಬೇಕು. ಗಟ್ಟೆಗಲ್ರಿ, ನಿನ್ನ ಬಿಡುಗಡೆಯನ್ನ ನೀನ್ ಸರಿಯಾಗಿ ನೋಡ್ಬೇಕು. ನನ್ನ ಬಿಡುಗಡೆ ನಾನು ನೋಡ್ಬೇಕು. ಗೊತ್ತಾಗ್ಲಿಲ್ಲ ನಿಮ್ಗೆ? ಅರ್ಥ ಆಗ್ಲಿಲ್ಲ. ನನ್ನ ಬಿಡುಗಡೆ ಮೊದಲು ನಾನ್ ಕಾಣಬೇಕು. ನನ್ನ ಸೇವೆ ಕುರಿತು ಮೊದಲು ನಾನ್ ಕಾಣಬೇಕು. ನನ್ನ ಕಣ್ಣಿಂದ ನಾನು ನೋಡುವಾಗ ದೇವರ ಮಾತು ನನಗೆ ಹೇಳಿದ ವಾಗ್ದಾನ ನೆರವೇರುವ ಕೈರೋಸ್ ಟೈಮಿಂಗ್ ಕನೆಕ್ಟ್ ಆಗುತ್ತೆ. ಈಗ ಗಮನಿಸ್ರಿ, ಅದೇ ರೀತಿಯಲ್ಲಿ ದೇವರು ಹೇಳ್ತಾ ಇದ್ದಾನೆ, ಸಮುದ್ರದಲ್ಲಿ ಇರುವ ಮೀನುಗಳ ಮೇಲೆ ನಿಮಗೆ ದೊರೆತನ ಮಾಡೋದಕ್ಕೆ, ಆಧಿಪತ್ಯ ಮಾಡೋದಕ್ಕೆ ನಾನು ಮನುಷ್ಯನನ್ನ ಸೃಷ್ಟಿ ಮಾಡಿದ್ದೇನೆ. ಇನ್ನ ಗಮನಿಸ್ರಿ, ಫಿಶ್, ಈ ಮೀನು ಯಾವಾಗಲೂ ತೋರಿಸೋದು ಪ್ರಾಸ್ಪರಿಟಿ, ಸಮೃದ್ಧಿಯನ್ನ, ಫೈನಾನ್ಸ್, ಹಣಕಾಸಿನ ವ್ಯವಹಾರಗಳನ್ನ, ಬ್ಲೆಸ್ಸಿಂಗ್ಸ್, ಆಶೀರ್ವಾದವನ್ನ, ರೆವಿನ್ಯೂಸ್, ಆಸ್ತಿಗಳನ್ನ, ಬ್ಲೆಸ್ಸಿಂಗ್ ಸೀಸನ್ಸ್, ಆಶೀರ್ವಾದದ ಕಾಲಗಳನ್ನ, ಅಟ್ಮಾಸ್ಫಿಯರ್ ಫಾರ್ ಪ್ರಮೋಷನ್, ನಿನ್ನ ಬಡ್ತಿಯ ವಾತಾವರಣ, ತೆರೆಯಲ್ಪಟ್ಟ ಸ್ವರ್ಗ, ನಿನ್ ಫ್ಯೂಚರ್, ನಿನ್ ಭವಿಷ್ಯ ಆಶೀರ್ವದಿಸಲ್ಪಟ್ಟಿದ್ದು ಎನ್ನುವುದನ್ನು ತೋರಿಸದೆ ಈ ಮೀನು. ಸ್ತೋತ್ರ. ಹಾಗಾದ್ರೆ ಈ ಮೀನನ್ನು ತೋರಿಸಿ ನನ್ನ ಸಮೃದ್ಧಿಯನ್ನು ದೇವರು ತನ್ನ ಮಾತಿನ ಮೂಲಕ ನೆರವೇರಿಸಕ್ಕೆ ಹೋಗ್ತಾ ಇದ್ದಾನೆ. ಅದರ ಅರ್ಥ ಫೈನಾನ್ಸ್ ಮೇಲೆ, ಹಣಕಾಸಿನ ಮೇಲೆ, ಸಮೃದ್ಧಿಯ ಮೇಲೆ, ನಿನ್ನ ಬಡ್ತಿಯ ಮೇಲೆ, ನಿನ್ನ ಸಂಪತ್ತಿನ ಮೇಲೆ ಶತ್ರುವಲ್ಲ ಅಧಿಕಾರ ತೆಗೆದುಕೊಳ್ಬೇಕಾಗಿರೋದು ನೀನು ದೊರೆತನ ಮಾಡಬೇಕಲ್ಲಿ. You must take the control of the finance. ಆಮೆನ್. ಸಮುದ್ರದ ಮೀನಿನ ಮೇಲೆ ನೀನು ಆಧಿಪತ್ಯ ಮಾಡಬೇಕು. ನಿನ್ನ ವಾತಾವರಣ ನಿನಗೆ ಪ್ರತಿಕೂಲವಾಗಿದ್ರು ಅದನ್ನು ಅನುಕೂಲಕರವಾದ ರೀತಿಗೆ ನೀನು ತಿರುಗಿಸಬೇಕು. ಆಗುತ್ತೆ. ಯಾರಾದ್ರೂ ತಲೆ ಬಡ್ದು ಹೇಳ್ರಿ, ನನ್ನಿಂದ ಆಗುತ್ತೆ. ವಿಮೋಚನಕಾಂಡ ಪುಸ್ತಕ 7ನೇ ಅಧ್ಯಾಯ Exodus chapter 7 verse 20 and 21. ಮೋಶೆ ಆರೋನರು ಯೆಹೋವನು ತನಗೆ ಆಜ್ಞಾಪಿಸಿದಂತೆಯೇ ಮಾಡಿದರು. ಆರೋನನು ಫರೋಹನ ಮತ್ತು ಅವನ ಪರಿವಾರದವರ ಮುಂದೆ ಗಮನಿಸ್ರಿ, ದೇವರ ಅಭಿಷೇಕವುಳ್ಳವರು ಶತ್ರು ಹಿಂದೆಯಿಂದ ಮಾಡೋ ರೀತಿ ಮಾಡಲ್ಲ. ದೇವರ ಅಭಿಷೇಕ ಉಳ್ಳವರು ಶತ್ರುವಿನ ಮುಂದೇನೆ, ಶತ್ರುವಿನ ಮುಂದೆ
ಅದೆಲ್ಲ ರಕ್ತವಾಯಿತು. ಅದರಲ್ಲಿರುವ ಮೀನುಗಳು ಸತ್ತು ಹೋದವು. ಅದರಲ್ಲಿರುವ ಮೀನುಗಳು ಸತ್ತು ಹೋದವು. ಇವತ್ತು ರಾತ್ರಿ, ಇವತ್ತು ಹೊತ್ತಿನಲ್ಲೇ ಅಲ್ಲೆಲ್ಲೂಯ, ನನ್ನ ಸಂಪತ್ತು, ನನ್ನ ಆಶೀರ್ವಾದ, ದೈವದತ್ತವಾಗಿ ನನಗೆ ಲಭಿಸಬೇಕಾದ ಸಮೃದ್ಧಿ ಫರೋಹನ ಕೈಯಲ್ಲಿ ಹಿಡಿದಿಟ್ಟಿರುವಾಗ ಇದರ ಒಳಗಡೆ ಅಪೊಸ್ತಲಿಕ ಅಭಿಷೇಕವುಳ್ಳಂತ, ಅಧಿಕಾರವುಳ್ಳಂತ ವ್ಯಕ್ತಿಗಳು ಎದ್ದೇಳೋದಾದ್ರೆ ಆ ಕೋಲು ಅಧಿಕಾರವನ್ನು ತೋರಿಸುತ್ತೆ, ಅಭಿಷೇಕವನ್ನು ತೋರಿಸುತ್ತೆ. ಆ ಕೋಲನ್ನು ತೆಗೆದು ಯಾವ ಫರೋಹನನ್ನು ಅವನು ಹಿಡಿದಿಟ್ಟು ನನಗೆ ಬೇಕಾದಾಗ ಒಂದೊಂದು ಆಗ್ತಾ ಇದ್ದಾರಲ್ಲ, ಅವನ ನದಿಗೆ ಪದ ನೋಡ್ರಿ, ಯಾರ ನದಿ ಅಂತ ಕೊಟ್ಟಿರೋದ್ರಿ? ಕೋಲನ್ನು ಎತ್ತಿ ನದಿಯಲ್ಲಿರುವ ನೀರನ್ನು ಒಡೆಯಲು ಅದೆಲ್ಲ ರಕ್ತವಾಯಿತು. ಅದರಲ್ಲಿದ್ದ ಮೀನುಗಳು ಸತ್ತು ಹೋದವು. ನದಿಯು ಹೊಲಸು ನಾರಿದ್ದರಿಂದ ಐಗುಪ್ತ್ಯರು ಅದರಲ್ಲಿ ಕುಡಿಯಲಾರದೆ ಹೋದರು. ಐಗುಪ್ತ ದೇಶದಲ್ಲೆಲ್ಲ ರಕ್ತವೇ ಆಗಿತ್ತು. ಇದುವರೆಗೂ ಕುಡಿತಾ ಇದ್ದವರು ಇನ್ನ ಕುಡಿಯಕ್ಕಾಗೋದಿಲ್ಲ. ಇದುವರೆಗೂ ನಿನ್ನ ಸಂಪತ್ತಿನ ಮೇಲೆ ಆಧಿಪತ್ಯ ಇಟ್ಟವರು ಇನ್ನ ಆಧಿಪತ್ಯ ಮಾಡಕ್ಕಾಗೋದಿಲ್ಲ. ನಮ್ಮವರು ಮಾತ್ರ ಅರ್ಥ ಆದವರು ಯಾರಾದ್ರೂ ಇದ್ರೆ ಆರಂಭ ಆಗ್ತಾ ಇದ್ದೀನಿ. ಈಗ ಗಮನಿಸ್ಕೊಳ್ರಿ. ದೇವರ ವಾಕ್ಯ ಹೇಳ್ತದೆ, ಕಳೆದ 400 ವರ್ಷಗಳಿಂದ ಐಗುಪ್ತ ದೇಶದಲ್ಲಿ ಇಸ್ರಾಯೇಲ್ ಜನರಿಗೆ ಲಭಿಸಬೇಕಾದಂತ, ನ್ಯಾಯವಾಗಿ ಲಭಿಸಬೇಕಾದಂತ ಆಶೀರ್ವಾದವನ್ನ 10 ವರ್ಷಗಳಲ್ಲಿ ಮೋಶೆ ಎದ್ದು ಬರ್ತಾ ಇದ್ದಾರೆ, ಆರೋನನ ಎದ್ದು ಬರ್ತಾ ಇದ್ದಾರೆ. ಅಪೊಸ್ತಲಿಕ ಅಭಿಷೇಕ ಉಳ್ಳವರು ಎದ್ದೇಳಲೆ. ಕಳೆದ ಅನೇಕ ವರ್ಷಗಳಿಂದ ಕರ್ನಾಟಕವನ್ನ ಆಧಿಪತ್ಯ ಮಾಡ್ತಾ ಇರುವ, ಸಮೃದ್ಧಿಯನ್ನು ತಡೆ ಹಿಡಿದಿರುವ ಫರೋಹನ ಶಕ್ತಿಗಳು ಅವನ ಪರಿವಾರದ ಮುಂದೆ, ಅವನ ನದಿಯ ಮೇಲೆ ಅವನು ಕುಡಿತಿದ್ದ, ಅವನು ಎಂಜಾಯ್ ಮಾಡ್ತಿದ್ದ ನನ್ನ ಆಧಿಪತ್ಯದ ಮೇಲೆ ಅಲ್ಲೆಲ್ಲೂಯ ದೊರೆತನ ಮಾಡ್ತಿದ್ದ ಶತ್ರುವಿನ ನದಿಯನ್ನು ಆ ಅಧಿಕಾರದ ಕೋಲಿನಿಂದ ಒಡೆದು and take it back. ನೀರಿನಲ್ಲಿರುವ ಎಲ್ಲ ಜೀವ ಜಂತುಗಳು ಸತ್ತವು ಅಂತ ಬರ್ದಿದೆಯಾ? ನೋಡ್ರಿ, ನೀರಿನಲ್ಲಿರುವ 21ನೇ ವಾಕ್ಯ, ನೀರಿನಲ್ಲಿರುವ ಅದರಲ್ಲಿದ್ದ ಮೀನುಗಳು ಸತ್ತು ಹೋದವು. ಯಾವುದು ಸತ್ತೋಗಿದ್ದು? ಮೀನುಗಳು ಸತ್ತು ಹೋದವು. ಹೊಡಿಬೇಕಾದವರು ಹೊಡೀರಿ. ಅಲ್ಲೆಲ್ಲೂಯ, ಶತ್ರು ನಿನ್ನ ಮುಂದೆ ತಲೆ ಎತ್ತಿ ಅಟ್ಟಹಾಸದಿಂದ ಮೆರೆಯದೇ ಇರತಕ್ಕಂತೆ ಅಭಿಷೇಕ ಉಳ್ಳವರು ಯಾರಾದ್ರೂ ಒಳಗಡೆ ಇದ್ರೆ ಶೋ ಸಮ್ ಆಕ್ಷನ್. ಒಂದು ಯಾವ್ದಾದ್ರೂ ಪ್ರವಚನ ಕ್ರಿಯೆ ಮೂಲಕ ತೋರಿಸ್ರಿ. ಯೇಸುವಿನ ನಾಮದಲ್ಲೇ ನನಗೂ ನನ್ನ ತಲೆಮಾರಿಗೂ ಯುಗ ಯುಗಾಂತರವರೆಗೂ ತಿನ್ನುವಷ್ಟು ಸಂಪತ್ತು ನನ್ನ ದೇವರು ಸಿದ್ಧ ಮಾಡಿರುವಾಗ ಅದರ ಮೇಲೆ ಆಧಿಪತ್ಯ ಮಾಡುವ ಫರೋಹನ ಶಕ್ತಿಗಳಿಗೆ ವಿರುದ್ಧವಾಗಿ 1-2 ವರ್ಷ ಅಲ್ಲ, 1-2 ವರ್ಷ ಅಲ್ಲ. 105 ಕೀರ್ತನೆ 29ನೇ ವಾಕ್ಯ, 105 ಕೀರ್ತನೆ 105:29. ಬೇಗ. ಆತನು ಐಗುಪ್ತ್ಯರ ನೀರನ್ನು ರಕ್ತ ಮಾಡಿ ಮೀನುಗಳನ್ನು ಸಾಯಿಸಿದನು. ಕಪ್ಪೆ ಸಾಯಿಸಲಿಲ್ಲ, ಏಡಿಕಾಯಿ ಸಾಯಿಸಲಿಲ್ಲ, ಮೀನಿನಲ್ಲಿರುವ ನೀರು ಅವನು ಸಾಯಿಸಲಿಲ್ಲ. ಸ್ತೋತ್ರ ಹೇಳಲೇ ಇಲ್ಲ. ಸ್ತೋತ್ರ. ಅಧಿಕಾರ ಉಳ್ಳವನು, ಅಭಿಷೇಕ ಉಳ್ಳವನು ಮುಟ್ಟಿದ್ರೆ ಕರೆಕ್ಟ್ ಸ್ಪಾಟ್ಗೆ ಮುಟ್ಟೋದು. ಸ್ತೋತ್ರ ಬರಲಿಲ್ಲ. ಆಮೇಲೆ ಕಾರಣ ಈ ಸಮೃದ್ಧಿಯ ರೈಟ್ಸ್ ನನಗುಳ್ಳದನ್ನ ಇನ್ನೊಬ್ಬ ದೊರೆತನ ಮಾಡ್ತಾ ಇರೋದ್ರಿಂದ ಅದನ್ನ ಒಡೆದು ಇವತ್ತು ನನ್ನ ರೈಟ್ಸ್ ನಾನು ವಾಪಸ್ ತಗೊಳ್ತಾ ಇದ್ದೇನೆ. ಅದಕ್ಕೆ ಕರೆಯುವ ಹೆಸರು ಕೈರೋಸ್ ಮೂವ್ಮೆಂಟ್. ಅದಕ್ಕೆ ಕರೆಯುವ ಹೆಸರು ದಿಸ್ ಇಸ್ ನಾಟ್ ಎ ಕ್ರಾನಲಾಜಿಕಲ್ ಮೂವ್ಮೆಂಟ್.
ಇಟ್ ಇಸ್ ಅ ಮ್ಯಾಟರ್ ಆಫ್ ಸೆಕೆಂಡ್ಸ್. ಕ್ಷಣಗಳು ಸಾಕ. ದೇರ್ ವಿಲ್ ಬಿ ಡಿವೈನ್ ಅಪಾಯಿಂಟ್ಮೆಂಟ್ಸ್, ದಿವ್ಯವಾದಂತಹ ಅಪಾಯಿಂಟ್ಮೆಂಟ್ಸ್. ನನ್ನ ಜೀವನದ ಚರಿತ್ರೆಯನ್ನು ಬದಲಾಯಿಸೋದಕ್ಕೆ ಜಾಸ್ತಿ ನಿಮಿಷ ಬೇಡ. ನನ್ನ ಲೈಫ್ನ ಶಿಫ್ಟ್ ನಡೀತಾ ಇದೆ. ನನ್ನ ಲೈಫ್ನ ಶಿಫ್ಟ್ ನಡೀತಾ ಇದೆ. ಐ ನೋ ಮೈ ಕೈರೋಸ್ ಟೈಮ್. ಕಾಲವನ್ನು ಅರ್ಥ ಮಾಡಿಕೊಳ್ಳದೆ ಇರುವ ಒಂದು ಗುಂಪಿನ ಜನ ಯುದ್ಧ ಮಾಡ್ತಾರೆ, ಸೋತೋಗ್ತಾರೆ. ಜ್ಞಾನಿಗಳು ಸಂಪಾದನೆ ಮಾಡ್ತಾರೆ, ಕೈ ಬರೋದು ಬಾಯಿಗೆ ಬರೋದಿಲ್ಲ. ಹಲ್ಲೆಲೂಯ. ಸಾಮರ್ಥ್ಯ ಉಳ್ಳವರು ಏನೆಲ್ಲ ಪ್ರಯತ್ನ ಮಾಡಿ ತಿಪ್ಪರು ಆಳ ಹೊಡೆದ್ರು 3 ಗಿಳಿಯಲ್ಲ, 6 ಬೆಳೆಯಲ್ಲ. ಆದರೆ ನನ್ನ ಜೀವನದಲ್ಲಿ ಕೈರೋಸ್ ಸಮಯ ಅರ್ಥ ಮಾಡಿಕೊಂಡಾಗ, ಯಾರಾದ್ರೂ ಪಕ್ಕದಲ್ಲಿ ಇರೋರಿಗೆ ಹೈಫೈ ಮಾಡಿ ಹೇಳಿದ್ರೆ, ನಾನು ಕೈರೋಸ್ ಟೈಮಲ್ಲಿದ್ದೇನೆ, ನಾನು ಕೈರೋಸ್ ಟೈಮಲ್ಲಿದ್ದೇನೆ. ಯಾರಾದ್ರೂ ಹೇಳ್ರಿ, ನಾನು ಕೈರೋಸ್ ಟೈಮಲ್ಲಿದ್ದೇನೆ. ನೀ ಕೈರೋಸ್ ಟೈಮಿಗೆ ಬಂದಾಗ ನಿನಗೆ ಸಮೃದ್ಧಿಯ ರೈಟ್ಸ್ ಅನ್ನು ನೀನು ತಗೊಳ್ಳಾಗ, ಶತ್ರು ಎಲ್ಲಿರ್ತಾನೆ ಅಂದ್ರೆ ಅವನ ಕಪ್ಪೆಯ ಲೋಕದಲ್ಲಿ ಇರ್ತಾನೆ. ಸೂತ್ರ 8ನೇ ಅಧ್ಯಾಯ 1ನೇ ವಾಕ್ಯ. ತರುವಾಯ ಯೆಹೋವನು ಮೋಶೆಗೆ ಇಂತೆಂದನು, ನೀನು ಫರೋಹನ ಬಳಿಗೆ ಹೋಗಿ ಹೀಗನ್ನಬೇಕು, ಯೆಹೋವನು ಆಜ್ಞಾಪಿಸುವುದೇನೆಂದರೆ, ನನ್ನನ್ನು ಆರಾಧಿಸುವಂತೆ ನನ್ನ ಜನರಿಗೆ ಅಪ್ಪಣೆ ಕೊಡಬೇಕು. ಅಪ್ಪಣೆ ಕೊಡದೆ ಹೋದರೆ ನಾನು ನಿನ್ನ ದೇಶಕ್ಕೆಲ್ಲ ಕಪ್ಪೆಗಳಿಂದ ಉಪದ್ರವ. ಈಗ ನೈಲ್ ನದಿಯನ್ನ ಒಡೆದು ನೀರು ರಕ್ತವಾದ ಮೇಲೆ, ಮೀನುಗಳು ಸತ್ತ ಮೇಲೆ, ಈಗ ಕಪ್ಪೆ ಲೋಕದಲ್ಲಿ ಫರೋಹನ ಇದುವರೆಗೂ ಮೀನಿನ ಲೋಕದಲ್ಲಿ ಈಜಾಡ್ತಿದ್ದ ಇವನು ಕಪ್ಪೆ ಲೋಕದಲ್ಲಿ ಅಲ್ಲೆಲೂಯ ವರ್ಲ್ಡಲ್ಲಿದ್ದಾನೆ, ಕಪ್ಪೆಯ ಲೋಕದಲ್ಲಿದ್ದಾನೆ. ಅಲ್ಲೆಲೂಯ. ದ ಥಿಂಗ್ಸ್ ವಿಲ್ ಗೋಯಿಂಗ್ ಟು ಚೇಂಜ್ ಬ್ರದರ್. ಇನ್ನು ಕೈರೋಸ್ ಸಮಯಕ್ಕೆ ಬಂದ್ರೆ ನಿನ್ನನ್ನು ನಿಂದಿಸಿದವರು, ಅಪಮಾನ ಮಾಡಿದವರು, ಕೊಡೋದಿಲ್ಲ ಅಂತ ಹೇಳಿದವರು, ಹಿಡಿದಿಟ್ಟವರು, ಸಂಪತ್ತನ್ನು ಹಿಡಿದಿಟ್ಟವರು, ಸಮೃದ್ಧಿಯನ್ನು ಹಿಡಿದಿಟ್ಟವರು, ನಿನ್ನ ಆಶೀರ್ವಾದವನ್ನು ಹಿಡಿದಿಟ್ಟವರು, ಅವರು ಕಪ್ಪೆ ಲೋಕದಲ್ಲಿ ಇರುವಾಗ ನಿನ್ನ ಪರಿಶುದ್ಧಾತ್ಮನಲ್ಲೇ ಸಮೃದ್ಧಿಯನ್ನು ಹೊಂದೋದಕ್ಕೆ ರೆಡಿ ಇದ್ದೀರಾ? ಸೌತ್ರ ಸಮೃದ್ಧಿ ಹೊಂದೋದಕ್ಕೆ ಒಂದು ಸಾರಿ ಕೈರೋಸ್ ಟೈಮಲ್ಲಿ ದೇವರು ಬಾಗಿಲು ತೆಗೆದು ಬಿಟ್ಟರೆ ಒಬ್ಬ ಶತ್ರುವಿಗೆ ಅದನ್ನು ಮುಚ್ಚಕ್ಕಾಗಲ್ಲ, ಒಂದು ಮಂತ್ರವಾದಿಗೆ ಅದನ್ನು ಮುಚ್ಚಕ್ಕಾಗಲ್ಲ, ಒಂದು ಯಜ್ಞಕ್ಕಾಗ್ಲಿ, ಹೋಮಕ್ಕಾಗ್ಲಿ, ಅರಿಕೆಗಾಗ್ಲಿ, ನಿನ್ನ ವಂಶದಲ್ಲಿ ಯಾರೆಲ್ಲ ತಿಪ್ಪಲಾಗ ಹಾಕಿದ್ರು ದೇವರು ನಿನಗಾಗಿ ಆಶೀರ್ವಾದದ ಬಾಗಿಲನ್ನು ತೆರೆದು ಬಿಟ್ರೆ, ಯಾರು ಅರ್ಥ ಆಗಿದ್ದೀರಾ? ಇದು ಒಳಗಡೆ ದೇವರ ಆಶೀರ್ವಾದದ ಬಾಗಿಲು ತೆರೆದು ಬಿಟ್ರೆ ಯಾರಿಂದಲೂ ಮುಚ್ಚಕ್ಕಾಗೋದಿಲ್ಲ. ನೋ ಮ್ಯಾನ್ ಕ್ಯಾನ್ ಶಟ್ ದ ಡೋರ್ ವೆನ್ ಗಾಡ್ ಓಪನ್ ದ ಡೋರ್. ನೋ ಮ್ಯಾನ್ ಕ್ಯಾನ್ ಸ್ಟಾಪ್ ಯುವರ್ ಬ್ಲೆಸ್ಸಿಂಗ್ಸ್. ನೋ ಮ್ಯಾನ್ ಕ್ಯಾನ್ ಸ್ಟಾಪ್ ಯುವರ್ ಪ್ರಾಸ್ಪರಿಟಿ. ನೋ ಮ್ಯಾನ್ ಕ್ಯಾನ್ ಸ್ಟಾಪ್ ಯುವರ್ ಫೈನಾನ್ಸ್. ನೋ ಮ್ಯಾನ್ ಕ್ಯಾನ್ ಸ್ಟಾಪ್ ಯುವರ್ ರೆವೆನ್ಯೂ. ನೋ ಮ್ಯಾನ್ ಕ್ಯಾನ್ ಸ್ಟಾಪ್ ಯುವರ್ ಪ್ರಮೋಷನ್. ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್ ಟುಡೇ, ಇವತ್ತು we are taking the rights. We are taking the prosperity rights. Get ready, church, get ready, get ready, get ready. ಇವತ್ತು ಫೈನಾನ್ಷಿಯಲ್ ಬ್ರೇಕ್ ಥ್ರೂ ನಿಮ್ಮ ಮೇಲೆ ಬರಬೇಕು. ಫೈನಾನ್ಷಿಯಲ್ ಬ್ರೇಕ್ ಥ್ರೂ. ಎಷ್ಟು ದಿನ ಬಡ್ಡಿಗೆ ದುಡ್ಡು ತೋರ್ತೀರ? ಎಷ್ಟು ದಿನ ಸಾಲಕ್ಕೆ ಸಾಲ ಮಾಡ್ತಾ ಇರ್ತೀರ? ಎಷ್ಟು ದಿನ ಸಾಲದಲ್ಲಿ ಕುಳಿತಾ ಇರ್ತೀರ? ಎಷ್ಟು ದಿನ ಒಬ್ಬರ ಹತ್ರ ಕೈ ಚಾಚ್ತಾನೆ ಇರ್ತೀರ? ನೀನು ಹೋಗ್ಬೇಕಾಗಿಲ್ಲ, ನಿನ್ನ ಆಶೀರ್ವಾದ ಹುಡ್ಕೊಂಡ್ ಬರ್ಬೇಕು. ನೀನ್ ಕೇಳಾಗಿಲ್ಲ, ನಿನ್ನ ಮನೆ ಹುಡ್ಕೊಂಡ್ ಬರ್ಬೇಕು. ಆ ಸಮೃದ್ಧಿಯ ಹಕ್ಕು ನಿನಗಿದೆ. ದೊರೆತನ ಮಾಡೋದಕ್ಕೆ, ಸಮುದ್ರದಲ್ಲಿರುವ ಮೀನಿನ ಮೇಲೆ ದೊರೆತನ ಮಾಡೋದಕ್ಕೆ ದೇವರು ನಿನ್ನನ್ನು ಅಭಿಷೇಕ ಮಾಡಿದ. ಯಾರಾದ್ರೂ ಇದ್ರ ಒಳಗಡೆ ಇದ್ದೀರಾ? ಆ ದೊರೆತನ ಮಾಡೋರು ಗಟ್ಟಿಯಾಗಲ್ರಿ. ಇವತ್ತು ನಾನು ಅದನ್ನು ತೆಗೆದುಕೊಳ್ತೇನೆ. ಇವತ್ತು ಆ ಕಂಟ್ರೋಲ್ ನಾನು ತೆಗೆದುಕೊಳ್ತೇನೆ. ಐ ಆಮ್ ನಾಟ್ ಲ್ಯಾಕಿಂಗ್ ಫಾರ್ ಎನಿಥಿಂಗ್. ನಾನು ಯಾವುದಕ್ಕೂ ಕೊರತೆ ಇಲ್ಲ. ನನ್ನ ಜೀವನ
fishing rights. It belongs to me. ನೆಹಮ್ಯನ ಪುಸ್ತಕ ಬುಕ್ ಆಫ್ ನೆಹಮಾಯ ಚಾಪ್ಟರ್ 3 3ನೇ ಅಧ್ಯಾಯ 3ನೇ ವಾಕ್ಯ. ಮೀನು ಬಾಗಲನ್ನು ಕಟ್ಟಿದವರು ಅಸ್ಸೇನಾನ ಮನೆಯವರು. ಸ್ತೋತ್ರ. ಏನ್ ಬಾಗಿಲು? ಮೀನು ಬಾಗಿಲು. ಗಟ್ಟಗಳ್ರೆ ಮೀನು ಬಾಗಿಲು ಕಟ್ಟಿದವರು ಯಾರು? ಅಸ್ಸೇನನ ಮನೆತನದವರು. ಅಸ್ಸೇನ ಎಂಬ ಪದದಿಂದಲೇ ಹುಸೇನ್ ಬಂದಿದ್ದು. ಸ್ತೋತ್ರ ಸ್ತೋತ್ರ. ಹುಸೇನ್ ಎಂಬ ಪದದ ಅರ್ಥ, ಅಸೀನ ಎಂಬ ಹೆಸರಿನ ಮೂಲ ಪದದ ಅರ್ಥ ಮುಳ್ಳು. ಮುಳ್ಳು. ಸ್ತೋತ್ರ. ಬಾಗಿಲು, ಕಟ್ಟಿದ ಮನೆತನ ಮುಳ್ಳು. ಸ್ತೋತ್ರ. a place of thrones ಅಂತ ಹೇಳ್ತಾರೆ. ಮುಳ್ಳುಗಳಿಂದ ತುಂಬಿದ ಸ್ಥಳ. ಮೀನು ಬಾಗಿಲು. ಮೀನು ಸಮೃದ್ಧಿಯನ್ನು ತೋರಿಸುತ್ತೆ. ಮೀನು ಬಾಗಿಲು, ಕಟ್ಟದವರು ಮುಳ್ಳು. ಸ್ತೋತ್ರ. ದೇವರು ಆದಾಮನನ್ನ ಸೃಷ್ಟಿ ಮಾಡಿ ಅವನನ್ನ ಸಮಸ್ತದರ ಮೇಲೆ ದೊರೆತನ ಮಾಡಿ ಸಮೃದ್ಧಿ ಅವನ ಕೈಯಲ್ಲಿ ಕೊಟ್ಟು ಅವನ ಪಾಪ ಎಂಬ ಮುಳ್ಳಿಗೆ ಸಿಕ್ಕಾಕೊಂಡಾಗ, ಶಾಪ ಎಂಬ ಮುಳ್ಳು ಅವನನ್ನ ದಬ್ಬಾಳಿಕೆ ಮಾಡಿದಾಗ ಅವನು ಸಮೃದ್ಧಿಯಿಂದ ದಾರಿದ್ರ್ಯಕ್ಕೆ ಬಂದನು. ಉನ್ನತ ಸ್ಥಾನದಿಂದ ನಾಚಿಕೆಗೆಟ್ಟ ಕೆಳಮಟ್ಟದ ಸ್ಥಾನಕ್ಕೆ ಇಳಿದನು. ದೇವರ ಸಂಗಡ ನಡೀತಾ ಇದ್ದವನು ಈಗ ದೇವರಿಂದ ದೂರ ನಿಂತು, ಮನುಷ್ಯ ನೀನು ಎಲ್ಲಿರುತ್ತಿ? ನಾನು ಇಲ್ಲೇ ಇರ್ತೀನಿ ಹೊತ್ತುಕೊಂಡಿರುವ ಪರಿಸ್ಥಿತಿ. ಅದರ ಅರ್ಥ ಸಮೃದ್ಧಿಯಲ್ಲಿ ಬೆಳಿಬೇಕಾದ ಇವನು ನರಕಕ್ಕೆ ಅಂದರೆ ದಾರಿದ್ರ್ಯದ ಅವಸ್ಥೆಗೆ ಹೋದನು. ಇವತ್ತು ಅಕ್ಲತ್ತಿನಲ್ಲಿ ಯಾರಾದ್ರೂ ಹೇಳ್ರಿ, ಆ ಮೀನು ಗೇಟನ್ನ, ಆ ಮೀನಿನ ಬಾಗಿಲನ್ನ ಕಟ್ಟಿದ್ದು ಅಸೀನ ಆದ್ರೂ ಆ ಕಟ್ಟದನ್ನ ಇನ್ನು ಮೇಲೆ ನಾನು ಕಟ್ಟಕ್ಕೆ ಹೋಗ್ತೀನಿ. ಮೀನು ಬಾಗಿಲು ನಾನು ಕಟ್ತೀನಿ. ದೇವರ ಆಲಯದಲ್ಲಿ ಸಮೃದ್ಧಿಯಾದ ಬಾಗಿಲುಗಳು, ವಿವಿಧ ರೀತಿಯ ಹೆಸರುಳ್ಳ ಬಾಗಿಲುಗಳುಂಟು. ಸುಂದರ ಎಂಬ ಬಾಗಿಲು ಇದೆ, ಮೀನೆಂಬ ಬಾಗಿಲಿದೆ, ವಿವಿಧ ಸ್ತುತಿ ಎಂಬ ಬಾಗಿಲಿದೆ, ವಿವಿಧ ರೀತಿಯ ಬಾಗಿಲುಗಳಿದೆ. ಮೀನು ಎಂಬುದು ಸಮೃದ್ಧಿಯನ್ನು ತೋರಿಸುತ್ತೆ. ಹಾಗಾದ್ರೆ ಅಸ್ಸೇನ ಅಲ್ಲ, ಹುಸೇನ್ ಅಲ್ಲ, ಅಲ್ಲಿ ನಾನು ಕಟ್ಟಕ್ಕೆ ಹೋಗ್ತೀನಿ, ನನ್ನ ಕುಟುಂಬ ಕಟ್ಟಕ್ಕೆ ಹೋಗ್ತೀವಿ. ಯಾರಾದ್ರೂ ಗಟ್ಟಿ ಆಗುತ್ತೆ ಆಮೇಲೆ ಹೇಳ್ರಿ. ಇದು ಮೊದಲು ಕಟ್ಟದೇ ಇರೋದು. ಹಾಲೆಲೂಯ. ಯಾರು ಗೇಟನ್ನ ಕಟ್ತಾರೋ, ಬಾಗಿಲನ್ನ ಕಟ್ತಾರೋ, ಅವರು ಅದರ ನಿಯಂತ್ರಣವನ್ನ ತೆಗೆದುಕೊಳ್ತಾರೆ. ಇವತ್ತು ಅಗಲತ್ತಿನಲ್ಲಿ ಇದರ ಒಳಗಡೆ ಇರುವ ದೇವ ಮಕ್ಕಳು ಕೆಲವರು ಹೇಳಲಿ, ನಾನು ಕೆಲವುದನ್ನ ಕಟ್ತೀನಿ, ಮೀನು ಬಾಗಿಲು ನಾನು ಕಟ್ತೇನೆ, ನನ್ನ ತಲೆಮಾರಿಗಾಗಿ ಕಟ್ತೇನೆ. ಯಾರಾದ್ರೂ ಗಟ್ಟಿ ಆಗೋದು ಆಮೇಲೆ ಹೇಳ್ರಿ. ಸಮೃದ್ಧಿಯ ಸಂದೇಶ ಹೇಳುವಾಗ ಮೌನವಾಗಿರಬೇಡ್ರಿ. I will build my fish gate. ನಾನು ಕಟ್ತೀನಿ. ದಟ್ ಮೀನ್ಸ್ ಇನ್ನು ಯಾರು ನನಗೆ ಆಲೋಚನೆ ಹೇಳೋ ಅವಶ್ಯಕತೆ ಇಲ್ಲ. ಯಾರು ಬಂದು ನನಗೆ ಗೈಡೆನ್ಸ್ ಹೇಳೋ ಅವಶ್ಯಕತೆ ಇಲ್ಲ. ಐ ಆಮ್ ಕಂಟ್ರೋಲಿಂಗ್ ದ ಫೈನಾನ್ಸ್. ಒಬ್ಬರೊಬ್ಬರು ಹೇಳಿ, ನನ್ನ ಕುಟುಂಬದಲ್ಲಿ ನಾನು ಏನು ತಿನ್ನಬೇಕು, ಏನು ಬಿಡಬೇಕು, ಅದು ನಾನು ತೀರ್ಮಾನ ಮಾಡ್ತೀನಿ. ನನ್ನ ಹಣ ನಾನು ಕಂಟ್ರೋಲ್ ಮಾಡ್ತೀನಿ. ಸೈತಾನನ ಆಲೋಚನೆ ನನಗೆ ಬೇಡ, ಸೈತಾನನ ಮಧ್ಯಸ್ಥಿಕೆ ನನಗೆ ಬೇಡ. ನನಗೊಬ್ಬ ಪರಿಶುದ್ಧಾತ್ಮನ ಇರೋದ್ರಿಂದ ಪರಿಶುದ್ಧಾತ್ಮನ ಮೂಲಕ ನಾನು ಮೀನಿನ ಬಾಗಿಲನ್ನು ಕಟ್ಟುತ್ತೇನೆ. ಮೀನಿನ ಬಾಗಿಲನ್ನು ಕಟ್ಟುವ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಯಾರಾದ್ರೂ ಇದ್ರೆ ಮೀನಿನ ಬಾಗಿಲನ್ನು ಕಟ್ಟುವವರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಒಂದು ಸ್ತೋತ್ರ ಹೇಳ್ರಿ, ಬೇಗ ಹೇಳ್ರಿ. ನಾನು ಕಟ್ಟ ಬಾಗಿಲು ಅದು ನನಗೆ ಮಾತ್ರ ಅಲ್ಲ, ಮನೆತನದವರೆಗೂ. ಅಸ್ಸೇನ ಮತ್ತು ಅವನ ಮನೆತನದವರು. ಅಂದರೆ ನಾನಿವತ್ತು ಬಾಗಿಲು ಕಟ್ಟಿದ್ರೆ, ಮೀನಿನ ಬಾಗಿಲನ್ನು ಕಟ್ಟಿದ್ರೆ ನನ್ನ ತಲೆಮಾರು ನಾಳೆ ಸ್ಟ್ರಗ್ಲಿಂಗ್ ಮಾಡೋದಿಲ್ಲ. ಅವರ ಹಣಕಾಸು
ಮತ್ತು ಸಮೃದ್ಧಿ ದೇವರು ನಮಗಾಗಿದೆ. ಯಾರಾದ್ರೂ ಅರ್ಥ ಮಾಡ್ಕೊಳ್ಳೋರು ಇಲ್ಲಿದ್ರೆ ಮಾತ್ರ ಆಮೇಲೆ ಹೇಳ್ರಿ. ನಾನು ಹೇಳ್ತಾ ಇರೋದು ಸಮೃದ್ಧಿಯ ಹಕ್ಕು ನಮಗುಳ್ಳದ. ಸೈತಾನನ ಎಲ್ಲ ನಮ್ಮ ಕಣ್ಣನ್ನ ಕುರುಡು ಮಾಡಿದ್ದಾನೆ. ಅವನನ್ನ ಜಾರಿಸಿ ಒತ್ತು ಹೊರಗಡೆ ಹಾಕಿ ತಗೊಂಡು ವಾಪಸ್ಸು. ನೀವು ತಿಳಿದಿದ್ಯಾ? ನನ್ನ ಟೈಮ್ ಮುಗಿದೋಯ್ತು, ನನ್ನ ಕಾಲ ಮುಗಿದೋಯ್ತು, ನನ್ನ ಪ್ರಾಯ ಮುಗಿದೋಯ್ತು, ನನ್ನಿಂದ ಏನ್ ಮಾಡಕ್ಕಾಗಲ್ಲ. ದೇವರ ಆತ್ಮ ಹೇಳ್ತಾ ಇದ್ದಾನೆ, ನಿನಗೆ ಆಗಲ್ಲ ಎನ್ನುವಾಗ ನನ್ನ ಕೈರೋಸ್ will stop. ಸುವಾರ್ತೆ 7ನೇ ವಾಕ್ಯ. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು. ವಾಕ್ಯ. ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವನೇ? ಕಲ್ಲನ್ನು ಕೊಡ್ತೀರಾ? ಗಮನಿಸಿ. ಹಲೋ, ನಿಮ್ಮ ಮಗ ರೊಟ್ಟಿ ಕೇಳಿದ್ರೆ, ಮಗನೇ ಸ್ಪೆಷಲ್ ಬ್ರೆಡ್ ಇವಾಗ ತಾನೇ ಮಾಡಿದ್ದೆ ಅಂತ ಹೇಳಿ ಜಲ್ಲಿ ಕಲ್ಲು ಕೊಡ್ರಿ, ಕೊಡ್ತೀರಾ? ಕೊಡಲ್ಲ. ಬ್ರೆಡ್ ರೆವಲೇಷನ್, ಇನ್ಫಾರ್ಮೇಶನ್, ದೇವರ ಪ್ರಕಟಣೆ. ರೊಟ್ಟಿ ಅದಕ್ಕೆ ಯೇಸು ಸ್ವಾಮಿ ಹೇಳಿದನು, ನಾನು ಕೊಡುವ ರೊಟ್ಟಿಯನ್ನ ನೀವು ತಿಂದ್ರೆ ಸದಾಕಾಲ ಬದುಕುವಿರಿ. ಈ ರೊಟ್ಟಿಯಿಂದ ತೆಗೆದು ತಿಂದ್ರೆ ಸದಾಕಾಲ ನೀವು ದೈವ ಮಕ್ಕಳು ಪ್ರಕಟಣೆಯಲ್ಲಿ ಬದುಕಬೇಕು. ಪೇತ್ರನಿಗೆ ಹೇಳಿದ, ಪರಲೋಕದಲ್ಲಿರುವ ತಂದೆಯಾದ ದೇವರು ಪೇತ್ರನಿಗೆ ಪ್ರಕಟಿಸಿದನು, ಕ್ರಿಸ್ತನು, ನೀನು ಕ್ರಿಸ್ತನು, ಜೀವ ಸ್ವರೂಪನಾದ ಕ್ರಿಸ್ತನು. ಯೇಸು ಸ್ವಾಮಿ ಹೇಳಿದನು, ಈ ಪ್ರಕಟಣೆ ಇದು ಭೂಲೋಕದಿಂದ ಬಂದಿದ್ದಲ್ಲ, ಇದು ಪರಲೋಕದಿಂದ. ಇವತ್ತಾಗಲತ್ತು ಯಾರಾದ್ರೂ ಹೇಳ್ರಿ, ಈ ಪ್ರಕಟಣೆ ಭೂಲೋಕದಿಂದ ಅಲ್ಲ, ಪರಲೋಕದಿಂದ. ನಮ್ಮ ಮಕ್ಕಳು ರೊಟ್ಟಿ ಕೇಳಿದ್ರೆ ಕಲ್ಲು ಕೊಡೋದಿಲ್ಲ. ಸ್ತೋತ್ರ. ರೊಟ್ಟಿ ಯಾವಾಗಲೂ ರೆವಲೇಷನ್, ಪ್ರಕಟಣೆಯನ್ನು ತೋರಿಸುತ್ತೆ. ಕಲ್ಲು ಸ್ತುತಿಯನ್ನ ತೋರಿಸುತ್ತೆ. ಯಾರಾದ್ರೂ ಗಂಟೆ ಹೇಳಿದ್ರೆ ಕಲ್ಲು ಸ್ತುತಿಯನ್ನ ತೋರಿಸುತ್ತೆ. ಆಮೇಲೆ ಗಮನಿಸ್ರಿ, ಸತ್ಯವೇದ ಗ್ರಂಥದಲ್ಲಿ ಸೈತಾನನಿಗೆ ಬೇಕಾಗಿರೋದು ಕಲ್ಲನ್ನ ರೊಟ್ಟಿಯಾಗಿ ಮಾಡು. ಮತ್ತಾಯ 4:3 ಕಲ್ಲನ್ನ ಇನ್ನ ಗಮನಿಸ್ರಿ, ದೇವರ ವಾಕ್ಯ ಹೇಳುತ್ತದೆ, ಇಲ್ಲಿ ಪ್ರಕಟಣೆ ಉಳ್ಳಂತವರು. ಇವತ್ತು ನಾವು ಸುಮ್ಮನೆ ಇದ್ರೆ ಕಲ್ಲು ಲೂಕನ ಬರೆದ ಸುವಾರ್ತೆ 19:40 ಇವರು ಸುಮ್ಮನೆ ಆದ್ರೆ ಈ ಕಲ್ಲುಗಳು ಇನ್ ದ ಬೈಬಲ್, ಈ ಕಲ್ಲುಗಳು ಕೂಗುವವು ಅಂದ್ರೆ ಏನು? ಸ್ತುತಿಸುವವರು. ದೇವರು ವಾಕ್ಯದಲ್ಲಿ 1 ಪೇತ್ರ 2:5 ಹೇಳ್ತದೆ, ನೀವು ಜೀವವುಳ್ಳ ಕಲ್ಲುಗಳು. ನೀವು 1 ಪೇತ್ರ 2:5 ಹೇಳ್ತದೆ, ನೀವು ಜೀವವುಳ್ಳ ಇದರ ಒಳಗಡೆ ಜೀವ ಇರುವ ಕಲ್ಲುಗಳು ಮಾತ್ರ ಸ್ತೋತ್ರ ಹೇಳಿ. ಜೀವವುಳ್ಳ ಕಲ್ಲುಗಳು. ಈ ಕಲ್ಲು ಮುಟ್ಟಿದ್ರೆ ದೊಡ್ಡ ಅರ್ಥ ಇದೆ. ಕಲ್ಲು ಯಾವತ್ತಾದ್ರೂ ಒಂದಿನ ಮುಟ್ತೀನಿ. ಸ್ತೋತ್ರ. ಈ ಕಲ್ಲಲ್ಲೇ ಇರೋದ್ರಿ ರೆವಲೇಷನ್. ನಿನ್ನ ಸ್ತುತಿಯಿಂದನೇ ರೆವಲೇಷನ್ ಬರಬೇಕಾಗಿರೋದು. ಅಲ್ಲೆಲ್ಲ ಯಾಕೋಬನು ತಲೆ ತಿಂಬಾಗಿಟ್ಟಿದ್ದು ಕಲ್ಲು. ಆ ಕಲ್ಲು ಅವನು ಎತ್ತಿದ ಹೇಳಿದ್ದೇನು ಗೊತ್ತಾ? ಸ್ವಾಮಿ, ನೀನು ಇಲ್ಲಿ ಇದ್ದೀರಾ ಅನ್ನೋದು ನನಗೆ ಗೊತ್ತೇ ಇಲ್ಲ, ಇದು ನಿಜವಾಗ್ಲೂ ದೇವರ ಮನೆ ಅನ್ನೋದಕ್ಕೆ ಕಾರಣ ಏನು ಗೊತ್ತಾ? ಅವಾಗ ಅವನಿಗೆ ಸಿಕ್ಕಿದ ರೆವಲೇಷನ್. ಅವಾಗ ಅವನು ದೇವರಿಗೆ ಸ್ತೋತ್ರ ಹೇಳಕ. ಗಮನಿಸ್ರಿ, ಮತ್ತೆ ಸುವಾರ್ತೆ 7:10 ಹೇಳ್ತದೆ, ಮೀನು ಕೇಳಿದರೆ ಆವನ್ನು ಕೊಡುವನೇ. ಆವು ಸರ್ಪ, ಆವು ಕಸ್ ಶಾಪವನ್ನೇ ತೋರಿಸುತ್ತೆ. ನಿಮ್ಮ ಮಗ ಆಶೀರ್ವಾದ ಕೇಳಿದ್ರೆ ನೀವು ಅವನು ಶಾಪ ಕೊಡ್ತೀರೇನು? ಮೀನು ಪ್ರಾಸ್ಪರಿಟಿ ತೋರಿಸುತ್ತೆ, ಮೀನು ಸಮೃದ್ಧಿಯನ್ನು ತೋರಿಸುತ್ತೆ, ಮೀನು ನಿನ್ನ ಆಶೀರ್ವಾದ ತೋರಿಸುತ್ತೆ, ಮೀನು ನಿನ್ನ ಬಡ್ತಿಯನ್ನು ತೋರಿಸುತ್ತೆ. ನಿನ್ನ ಮಗ ಬಡ್ತಿ ಕೇಳಿದ್ರೆ, ಆಶೀರ್ವಾದ ಕೇಳಿದ್ರೆ
ಮಾಡ್ತೀಯಾ? ಇವತ್ತು ಯಾರಾದರೂ ಗಟ್ಟಿಯಾಗಿ ಹೇಳ್ರಿ, ನನ್ನ ಮಗನಿಗೆ ನಾನು, ನನ್ನ ಮಕ್ಕಳಿಗೆ ನಾನು ಆಶೀರ್ವಾದವನ್ನೇ ಕೊಡುವವರಾಗಿದ್ದೇವೆ. ಗಟ್ಟಿಯಾಗಿ ಹೇಳ್ರಿ, ಗಟ್ಟಿಯಾಗಿ ಹೇಳ್ರಿ. ನಿನ್ನ ಮಗನಿಗೆ ಶಾಪ ಕೊಡಬೇಡ. ಮುಂದಿನ ತಲೆಮಾರಿಗೆ ಶಾಪ ಎಲ್ಲ ಬೇಕಾಗಿರೋದು, ಮುಂದಿನ ತಲೆಮಾರಿಗೆ ಸಮೃದ್ಧಿ ಬೇಕಾಗಿದೆ. ನಾನು ಕಷ್ಟ ಬಿದ್ದೆ, ಆದ್ರೆ ನನ್ನ ಮಕ್ಕಳು ಕಷ್ಟ ಬೀಳಲ್ಲ. ಹಲ್ಲೆಲೂಯಾ. ಗಟ್ಟಿಯಾಗಿ ಹೇಳ್ರಿ, ತಂದೆ ತಾಯಿದಿರೆ, ನಿಮ್ಮ ಮಕ್ಕಳಿಗೆ ನೀವು ಮಿಲ್ಕ್ ಕೇಳಿದ್ರೆ ಹಾಲು ಕೊಡ್ತೀರಾ? ಕೊಡಲ್ಲ. ಮತ್ತ ಇರುವುದು ಸುವಾರ್ತೆ. The prosperity, King in the next generation blessings, King in the wealth. ಆಮೇಲೆ ನಿಮ್ಮ ಮಕ್ಕಳಿಗೆ ಬೇಕಾಗಿರೋದು ಏನು ಗೊತ್ತಾ? ಅಲ್ಲಿ ಪ್ರಾಸ್ಪರಿಟಿ, ಆಶೀರ್ವಾದ, ಸಮೃದ್ಧಿ. ಮತ್ತಾಯ ಸುವಾರ್ತೆ 17ನೇ ಅಧ್ಯಾಯ 24ನೇ ವಾಕ್ಯದಿಂದ 24. ಅವರು ಕೆಫರ್ನೌಮಿಗೆ ಬಂದಾಗ ದೇವಾಲಯಕ್ಕಾಗಿ ತೆರಿಗೆಯನ್ನು ಎತ್ತುವವರು ಪೇತ್ರನ ಬಳಿಗೆ ಬಂದು, ನಿಮ್ಮ ಬೋಧಕನು ದೇವಾಲಯದ ತೆರಿಗೆಯನ್ನು ಸಲ್ಲಿಸುವುದಿಲ್ಲವೇ ಎಂದು ಕೇಳಲು, ಹೌದು ಸಲ್ಲಿಸುವನು ಅಂದನು. ನನ್ನ ಪ್ರಶ್ನೆ, ತೆರಿಗೆ ಕೇಳೋ ಅಧಿಕಾರಿಗಳು ಬಂದು ಯಾರನ್ನು ಕೇಳಬೇಕು? ಪೇತ್ರನನ್ನ ಕೇಳೋದು? ಪೇತ್ರನ ಫೈನಾನ್ಸ್ ಕಂಟ್ರೋಲ್ ಇಸ್ಕರಿಯೋತ ಯೂದನ್ ಬಳಿ ಕೇಳಬೇಕಾಗಿತ್ತು. ಅವನ ಕಥಾನೆ ಸೂತ್ರ ಹೇಳಿಲ್ಲ. ತೆರಿಗೆ ವಸೂಲಿ ಮಾಡೋರು ಇಸ್ಕರಿಯೋತ ಯೂದನ ಬಳಿ ಕೇಳಬೇಕಾಗಿತ್ತು. ಏನು ಹೇಳಿದ್ರೆ ಈಗ ಅರ್ಥ ಆಗುತ್ತೆ ನೋಡ್ರಿ. ಯೂದನ ಬಳಿ ಕೇಳಬೇಕಾಗಿತ್ತು, ಆದ್ರೆ ಅವ್ರು ಯೂದನ್ ಬಿಟ್ಬಿಟ್ಟು ಪೇತ್ರನ ಬಳಿ ಕೇಳಿದ್ರು. ಏನು ಗೊತ್ತಾ ಕೇಳಿದ ಪೇತ್ರನ ಬಳಿಯಲ್ಲಿ? ನಿಮ್ಮ ಯಜಮಾನನಾದ, ನಿಮ್ಮ ಗುರುವಾದ ಯೇಸು ತೆರಿಗೆಯನ್ನು ಕಟ್ತಾ ಇದ್ದಾರಾ? ಗೊತ್ತೇ ಇಲ್ಲ, ನೋಡೇ ಇಲ್ಲ, ಕಟ್ಟಿದಾರ ಇಲ್ವಾ ಅದು ಧೈರ್ಯವಾಗಿಲ್ಲ. ಸೂತ್ರ ಇವನು ತೆರಿಗೆ ವಸೂಲಿ ಮಾಡುವವನು ಪೇತ್ರನ ಬಳಿ ಏನು ಕೇಳಬೇಕು? ಪೇತ್ರನ ಬಳಿ ಕೇಳೋ ಕಾರಣ ಇದೆ. 16ನೇ ಅಧ್ಯಾಯದಲ್ಲಿ ಪರಲೋಕದಲ್ಲೂ ಭೂಲೋಕದ ಬೀಗದ ಕೈಯನ್ನ ಯೇಸು ಪೇತ್ರನ ಕೈಯಲ್ಲಿ ಕೊಟ್ಟನು. ಹಲ್ಲೆಲೂಯಾ. ಇಸ್ಕರಿಯೋತ ಯೂದ ಅಪನಂಬಿಗಸ್ತನು ಅಂತ ಕಂಡಾಗ ಆ ಕೀಯನ್ನ ದೇವರು ಪೇತ್ರನ ಕೈಗೆ ಕೊಟ್ಟನು. ಪೇತ್ರ ರೆವಲೇಷನ್ ಉಳ್ಳವನು, ಪ್ರಕಟಣೆ ಉಳ್ಳವನು, ದೈವ ದರ್ಶನ ಉಳ್ಳವನು, ಅಭಿಷೇಕ ಉಳ್ಳವನು. ಯಾರಾದ್ರೂ ಇದ್ದೀರಾ? ಅವ್ರು ಮಾತ್ರ ಗಟ್ಟಿಯಾಗೋದು ಆಮೇಲೆ ಹೇಳ್ರಿ. ಈಗ ಗಮನಿಸಿದೆ ಮುಂದಿನ ವಾಕ್ಯದಲ್ಲಿ ಪೇತ್ರನು ಮನೆಯೊಳಕ್ಕೆ ಬಂದಾಗ, ಮನೆ ಒಳಗಡೆ ಬಂದಾಗ ಈಗ ನೋಡ್ರಿ, ಸೀನ್ ನಡೆದಿದೆ ಅಲ್ಲಿ ಹೊರಗಡೆ. ಗಟ್ಟಾಗತ್ತೆ ಹೊರಗಡೆ. ಈಗ ಪೇತ್ರನ ಎಂಟ್ರಿ ಆಗ್ತಾನೆ ಎಲ್ಲಿಗೆ? ಒಳಗಡೆ. ವಾಕ್ಯ ಓದಿ. ಯೇಸು ಅವನಿಗಿಂತ ಮೊದಲೇ. ಯಾರಿಗಿಂತ ಮೊದಲೇ? ಪೇತ್ರನಿಗಿಂತ ಮೊದಲೇ. ಸೀಮೋನ, ನಿನಗೆ ಹೇಗೆ ತೋರುತ್ತದೆ? ಹಾಗಾದ್ರೆ ನೀನ್ ಕಾಣೋದಕ್ಕೆ ಮುಂಚೆ ದೇವರು ಕಂಡಿರ್ತಾನೆ. ನಿನಗೆ ಕಾಣುತ್ತಾ ಗೊತ್ತಿಲ್ಲ, ದೇವರಿಗೆಲ್ಲ ಕಾಣ್ತಾ ಇದೆ. ನೀನು ಯೋಚನೆ ಮಾಡಕ್ ಮುಂಚೆ ನೀನು ಹೊರಗಡೆ 108 ಚಿಂತೆ ಇಟ್ಕೊಂಡು ಇದ್ರ ಒಳಗಡೆ ಬರುವಾಗ ದೇವರು ನಿನ್ಗೆ ಆಶ್ಚರ್ಯ ಕೊಡೋದಕ್ಕೆ ಕಾಯ್ತಾ ಇದ್ದಾನೆ. ಮಗನೇ, ನೀನ್ ಬಂದಿರೋ ವಿಷಯ ಇದು, ನಿನ್ ಪ್ರಾಬ್ಲಮ್ ಇದು, ನಿನ್ ರೋಗ ಇದು, ನೀನು ಬೇಕಾಗಿದ್ದು ಇದು. ಭೂಲೋಕದಲ್ಲಿ ಅರಸನು ಸುಂಕವನ್ನಾಗಲಿ ಮಂಡೆ ತೆರಿಗೆಯನ್ನಾಗಲಿ ಯಾರಿಂದ ತೆಗೆದುಕೊಳ್ಳುತ್ತಾರೆ? ಭೂಲೋಕದಲ್ಲಿ ತೆರಿಗೆ ಯಾರು ಗೊತ್ತಾ ತಗೊಳೋದು? ನೋಡ್ರಿ, ಈಗ ನಾನು ವಿದೇಶ ಯಾತ್ರೆ ಮಾಡೋದು ನನಗೆ ಗೊತ್ತು. ನೀವು ಒಂದು ದೇಶದಿಂದ ಏನಾದರೂ ಐಟಮ್ ತರಬೇಕಾದ್ರೆ, ಈಗ ನಾನು ಸಿಂಗಾಪುರಲ್ಲಿ ಟಿವಿ ಚೀಪ್ ಅಂತ ಹೇಳಿ ಅಲ್ಲಿ ತಗೊಂಬಂದ್ರೆ, ಇಲ್ಲಿ ಬರ್ತಿದ್ದಂಗೆ ಏರ್ಪೋರ್ಟ್ನಲ್ಲಿ ಕಸ್ಟಮರು 35% ಡ್ಯೂಟಿ ಹೊಡಿತಾರೆ. ಅಂದರೆ 35%, 100 ರೂಪಾಯಿ ಕೊಟ್ಟು ಅಲ್ಲಿ ತಗೊಂಬಂದ್ರೆ ಇಲ್ಲಿ 35 ರೂಪಾಯಿ ಎಕ್ಸ್ಟ್ರಾ ನಾನು ಕಟ್ಟಬೇಕು. ಯಾಕಂದರೆ ಅದು ಪರದೇಶದ ವಸ್ತು. ಸ್ವದೇಶದವನು. ನಾನು ನಮ್ಮನೆ ಹತ್ರನೇ ಇಲ್ಲಿ ಟಿವಿ ಖರೀದಿ ಮಾಡಿದೆ.
ಇಲ್ಲಿ ಟಿವಿ ಖರೀದಿ ಮಾಡಿದ್ರೆ ನಾನೇನು 35% ಕಸ್ಟಮ್ ಡ್ಯೂಟಿ ಏನು ಪೇ ಮಾಡಂಗಿಲ್ಲ, ಕಾರಣ ನಾನು ಈ ದೇಶದ ಪ್ರಜೆ. ಅದಕ್ಕೆ ಯೇಸು ಸ್ವಾಮಿ ಕೇಳಿದ್ರು, ಯಾರು ಟ್ಯಾಕ್ಸ್ ಕಟ್ಟಬೇಕು, ಮಕ್ಕಳ ಅನ್ಯರ? ಅದಕ್ಕೆ ಪೇತ್ರ ಹೇಳ್ತಾನೆ, ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ತಮ್ಮ ಮಕ್ಕಳಿಂದಲೋ ಬೇರೆಯವರಿಂದಲೋ ಎಂದು ಕೇಳಿದನು. ಅವನು ಬೇರೆಯವರಿಂದ ಎಂದು ಉತ್ತರ ಕೊಡಲು ಯೇಸು ಅವನಿಗೆ, ಹಾಗಾದರೆ ಮಕ್ಕಳು ಅದಕ್ಕೆ ಒಳಗಾಗುವವರಲ್ಲ, ಆದರೂ ನಮ್ಮ ವಿಷಯವಾಗಿ ಅವರು ಬೇಸರಗೊಳ್ಳಬಾರದು. ಸ್ತೋತ್ರ. ನಮ್ಮ ವಿಷಯವಾಗಿ ಅವರು ಬೇಜಾರಾಗೋದು ಬೇಡ, ಅವರು ಬೇಜಾರಾಗೋದು ಬೇಡ. ಬಿಕಾಸ್ ಫಿಶಿಂಗ್ ಕಂಟ್ರೋಲ್ ನಮ್ಮ ಕೈಯಲ್ಲಿದೆ. ಪ್ರಕಾರ ಕೊಡಂಗಿಲ್ಲ, ಕಾರಣ ನೋಡ್ರಿ, ಮುಂದಿನ ಭಾಗ ನೋಡ್ರಿ. ನೀನು ಸಮುದ್ರಕ್ಕೆ ಹೋಗಿ ಗಾಳ ಹಾಕಿ. ನೀನು ಸಮುದ್ರಕ್ಕೆ ಹೋಗಿ, ಹಾಗಾದ್ರೆ ಸಮುದ್ರಕ್ಕೆ ಹೋಗಿ ಗಾಳ ಹಾಕಿ ಮೊದಲು ಸಿಕ್ಕುವ ಮೀನನ್ನು. ಯಾವುದನ್ನ? ಮೊದಲು ಸಿಕ್ಕುವ ಮೀನು. ಹಾಗಾದ್ರೆ ಸಮುದ್ರದ ಮೀನಿನ ಮೇಲೆ ದೊರೆತನ ಯಾರಿಗಿದೆ? ಸಮುದ್ರದ ಮೀನಿನ ಮೇಲೆ ದೊರೆತನ ಯಾರಿಗಿದೆ? ಯೇಸುವಿಗಿದೆ. ಯೇಸು ಅದನ್ನ ಅರ್ಥ ಮಾಡ್ಕೊಂಡಿದ್ದರಿಂದ ಅದೇ ಪ್ರಕಟಣೆ ಉಳ್ಳ ಪೇತ್ರನಿಗೆ ದೇವರು ಹೇಳ್ತಾ ಇದ್ದಾನೆ, ನೀನು ಹೋಗು, ಸಮುದ್ರದಲ್ಲಿ ಇರುವಂತ ಗಾಳ ತಗೊಂಡೋಗು, ಸಮುದ್ರದಲ್ಲಿರುವ ಮೀನಿಗೆ ಗಾಳ ಹಾಕು, ಮೊದಲು ಸಿಗುವಂತ ಮೀನಿನ ಬಾಯಲ್ಲಿ ₹1 ಇರುತ್ತೆ. ಸೂತ್ರ ಬರಲಿಲ್ಲ. ಕತ್ತೆ ಬಾಯಿಂದ ತೆಗೆದುಕೊಡ್ಬಾರ್ದಾಗಿತ್ತ? ಏನಿಗೆ ಕಾಗೆಯಿಂದ ತಂದು ಆಹಾರ ಕೊಡ್ತಿದ್ದಂಗೆ ಕಾಗೆ ಬಾಯಿಂದ ಕೊಡಬಾರ್ದಾಗಿತ್ತ? ಅರ್ಥ ಆಗ್ಲಿಲ್ಲ ಅಂತ ಕಾಣುತ್ತೆ. ಮಿಕ್ಕ ನೋಡ್ತಾ ಇದ್ದೀರಾ, ನಿಮ್ಗೆ ಅರ್ಥ ಆಗ್ಲಿಲ್ಲ. ಕತ್ತೆ ಬಾಯಿಂದ ತೆಗೆದುಕೊಡ್ಲಿಲ್ಲ, ಅಲ್ಲಲ್ಲಿ ಕಾಗೆಯ ಬಾಯಿಂದ ತೆಗೆದುಕೊಡ್ಲಿಲ್ಲ, ಸಿಂಹದ ಬಾಯಿಂದ ತೆಗೆದುಕೊಳ್ಳಲಿಲ್ಲ, ಕಂದಿ ಬಾಯಿಂದ ತೆಗೆದುಕೊಳ್ಳಲಿಲ್ಲ. ಆದ್ರೆ ದೇವರು ಯಾವ ಬಾಯಿಂದ ತೆಗೆದ್ರು ಗೊತ್ತಾ? ಮೀನಿನ ಬಾಯಿನಿಂದ. ಕಾರಣ ಸಮೃದ್ಧಿಯ ಹಕ್ಕು ಅಲ್ಲಿದೆ. ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 5ನೇ ವಾಕ್ಯದಿಂದ 6ನೇ ವಾಕ್ಯದಿಂದ. ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡು ಅದರ ಬಲೆಗಳು ಅರಿದು ಹೋಗುವಂತಿದ್ದವು. ಆಗ ಅವರು ಒಂದಾನೊಂದು ದಿವಸ ಜನರು ಒತ್ತಾಗಿ ಬಂದು ಆತನ ಮೇಲೆ ಬಿದ್ದುಕೊಂಡು ದೇವರ ವಾಕ್ಯವನ್ನು ಕೇಳುತ್ತಿರಲು ಗೆನೆಸರೇತ್ ಕೆರೆಯ ಅಂಚಿನಲ್ಲಿ ನಿಂತಿದ್ದ ಆತನು ಆ ಕೆರೆಯ ದಡದಲ್ಲಿ 2 ದೋಣಿಗಳನ್ನು ಕಂಡನು. ಬೆಸ್ತರು ಅವುಗಳೊಳಗಿಂದ ಹೊರಗೆ ಬಂದು ತಮ್ಮ ಬಲೆಗಳನ್ನು ತೊಳೆಯುತ್ತಿದ್ದರು. ಆ ದೋಣಿಗಳಲ್ಲಿ ಸೀಮೋನನ ಒಂದು ದೋಣಿಯನ್ನು ಆತನು ಹತ್ತಿ ದಡದಿಂದ ಸ್ವಲ್ಪ ದೂರಕ್ಕೆ ನೂಕಬೇಕೆಂದು ಅವನನ್ನು ಕೇಳಿಕೊಂಡನು. ಅಲ್ಲಿ ನಿಂತ್ಕೊಳ್ಳಿ. ಯಾವಾಗ ಯೇಸುವಿಗೆ ತನ್ನ ದೋಣಿಯನ್ನ ಸೀಮೋನ್ ಬಿಟ್ಕೊಟ್ನೋ, ದೇವರು ತೀರ್ಮಾನಿಸಿದ್ರು, ನನಗಾಗಿ ಯಾರಾದ್ರೂ ಏನಾದ್ರೂ ಬಿಟ್ಕೊಟ್ರೆ ಅವ್ರನ್ನ ಬರೆಗೈಯಲ್ಲಿ ಕಳಿಸೋದು ನ್ಯಾಯ ಅಲ್ಲ. ನೀನು ದೇವರಿಗಾಗಿ ಮನೆ ಕೊಟ್ರೆ ನೀನು ಮನೆಯನ್ನು ಆಶೀರ್ವಾದ ಮಾಡದೆ ದೇವರು ಬಿಡೋದಿಲ್ಲ. ನೀನು ದೇವ್ರ ಸೇವೆಗಾಗಿ ಏನಾದ್ರೂ ಮಾಡಿದ್ರೆ ದೇವರು ಯಾರಿಗೂ ಸಾಲಗಾರನಲ್ಲ. ಸೀಮೋನನೇ ಸ್ವಲ್ಪ ದಡದಿಂದ ಸಮುದ್ರದ ಕಡೆಗೆ ದೋಣಿಯನ್ನು ನೀಗ್ಸು, ನಾನು ಅದ್ರ ಮೇಲೆ ಕುತ್ಕೊಂಡು ಸ್ವಲ್ಪ ಪ್ರಸಂಗ ಮಾಡಲಿ. ಸ್ವಾಮಿ, ರಾತ್ರಿ ಎಲ್ಲ ಕಷ್ಟ ಬಿದ್ದು ಸೋತು ಸುಣ್ಣವಾಗಿ ತೊಳೆದು ಈಗ ನೆಕ್ಸ್ಟ್ ರಾತ್ರಿಗೋಸ್ಕರ ಕಾಯ್ತಾ ಇರುವಾಗ ತಿರುಗಾ ನೀನು ಇಳಿಸು ಅಂದ್ರೆ ನಮಗಾಗಲ್ಲ, ನಡೆಯಲ್ಲ ಎಂದು ಸೀಮೋನ್ ಹೇಳಲಿಲ್ಲ. ಯೇಸುವಿನ ಮಾತನ್ನ ಅವನ ಅನುಸರಿಸಿದ್ದರಿಂದ ಯೇಸು ದೋಣಿ ಒಳಗಡೆ ಕುಳಿತುಕೊಂಡನು. ಯೇಸು ದೋಣಿಯಲ್ಲಿ ಕುಳಿತು ಜನರಿಗೆ ಉಪದೇಶ ಮಾಡಿ, ಜನ ಎಲ್ಲ ಪ್ರಸಂಗ ಕೇಳಿ ಬಾಯಿಗೆ ಹೋದ ಮೇಲೆ ಯೇಸು 6ನೇ ವಾಕ್ಯದಲ್ಲಿ ಹಾಕಿದ ಮೇಲೆ ಮೀನುಗಳು
ರಾಶಿ ರಾಶಿಯಾಗಿ ಸಿಕ್ಕಿಕೊಂಡು ಅವರ ಬಲೆಗಳು ಅರಿದು ಅದಕ್ಕೆ ಸೀಮೋನನು, ಗುರುವೇ, ನಾವು ರಾತ್ರಿ ಎಲ್ಲ ಪ್ರಯಾಸ ಪಟ್ಟರು ಏನು ಸಿಕ್ಕಲಿಲ್ಲ. ರಾತ್ರಿ ಎಲ್ಲ ಪ್ರಯಾಸ ಪಟ್ಟರು ಏನು ಸಿಕ್ಕಲಿಲ್ಲ. ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ. ನಿನ್ನ ಮಾತಿನ ಮೇರೆಗೆ ಬಲೆಗಳನ್ನು ಹಾಕ್ತೇನೆ. ಗಮನಿಸ್ರಿ, ನಾನು ಬೇಗನೆ ನನ್ನ ಭಾಗವನ್ನ ಬೇಗನೆ ಮುಗಿಸ್ತೇನೆ. ಗಮನಿಸ್ರಿ, ಮಾತಿನ ಮೇರೆಗೆ ಅವನು ಬಲೆಗಳನ್ನು ಹಾಕಿದನು. ಮಾತಿನ ಮೇರೆಗೆ ಇದು ಗಮನಿಸ್ರಿ. ಆಗ ಅವನಿಗೆ ಸಿಕ್ಕಿದ ಮೀನುಗಳು ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡು ಗ್ರೇಟ್ ಮಲ್ಟಿಟ್ಯೂಡ್ ಆಫ್ ಫಿಶ್. ಹೆಂಗ್ ಸಿಕ್ತ ಮೀನುಗಳು? ರಾಶಿ ರಾಶಿ. ಇವತ್ತು ನೀವುಗಳು ಏನೆಲ್ಲ ಕಷ್ಟ ಬಿದ್ದರೂ ಸಿಗದೆ ಇರೋದನ್ನ ದೇವರ ನಾಮಕ್ಕಾಗಿ ನೀವೇನಾದ್ರೂ ಕೊಟ್ಟರೆ, ದೇವರ ರಾಜ್ಯಕ್ಕಾಗಿ ಏನಾದ್ರೂ ಖರ್ಚು ಮಾಡಿದ್ರೆ ವಾಪಸ್ ಹೆಂಗೊತ್ತ ಕೊಡೋದು ದೇವರು. ರಾಶಿ ರಾಶಿ. ದ ಫೈನಾನ್ಷಿಯಲ್ ಬ್ಲೆಸ್ಸಿಂಗ್ ನಾನು ಹೇಳ್ತಾ ಇದ್ದೀನಿ, ಸಮೃದ್ಧಿಯನ್ನು ಹೇಳ್ತಾ ಇದ್ದೇನೆ. ಗಮನಿಸಿ, ಇದು ಪೇತ್ರನ ಸೇವೆಯ ಆರಂಭ ಕಾಲ. ಹೌದಲ್ಲ? ಅವನೇನು ಸೇವಕನಲ್ಲ, ಅವನು ಬೆಸ್ತ ಮೀನು ಹಿಡಿತಾ ಇದ್ದವನು, ಸೋತ್ರ. ಈಗ ರಾಶಿ ರಾಶಿ. ದೇವರ ನಾಮಕ್ಕಾಗಿ ನೀನು ಏನಾದರೂ ಕೊಟ್ಟರೆ ನಿನ್ನನ್ನು ಬರೆಗೈ ದೇವರು ಕಳಿಸೋಣ. ನಿನ್ನ ಕುಟುಂಬ ಆಶೀರ್ವಾದ ಕಂಡೇ ಕಾಣುತ್ತೆ. ದೇವ್ರ ನಾಮಕ್ಕಾಗಿ ಚೆಲ್ಲೋದು ವ್ಯರ್ಥ ಆಗಲ್ಲ. ಹೌದ್ರಿ, ರಾತ್ರಿ ಎಲ್ಲ ಕಷ್ಟ ಬಿದ್ದಿದ್ರೆ ಮನುಷ್ಯತ್ವ ಇಲ್ವಾ? ಒಂದು ಮೀನು ಸಿಗಿದ್ರೆ ನಿರಾಶೆಯಲ್ಲಿರುವಾಗ ಈ ದಿನ ನಡೆದಿದ್ದ ನದಿಗಿಳಿಸು, ಸಮುದ್ರ ಕಿಳಿಸು ಅಂತ ನಾಚಿಕೆ ಆಗಲ್ಲ. ಇದೇನು ಸೀಮನ್ ಹೇಳಲಿಲ್ಲ, ಅವನು ಎಡ ನೋಡ್ಲಿಲ್ಲ, ಫಲ ನೋಡ್ಲಿಲ್ಲ. ದೇವರು ಮಾತನ್ನ ಅನುಸರಿಸುವವರು ಯಾರಾದ್ರೂ ಇದ್ರೆ ಹೇಳ್ರಿ. ಅನುಸರಿಸುವವರಿಗೆ ಆಶೀರ್ವಾದ ಇರೋದು. ಕಥೆ ಹೇಳೋನು, ಲಾಜಿಕ್ ಹೇಳೋ ನಾನು ಹೇಳ್ಕೊಂಡು ಕೂತಿರ್ತಾನೆ. ಅನ್ಸುತ್ತೆ ಇಲ್ವೇನ್ರಿ? ಬುದ್ಧಿ ಇಲ್ವಾ? ಕೇಳೋದು ನಾಚಿಕೆ ಆಗಲ್ಲ. ಅಪ್ಪ ಆಯ್ತು ಮನೆ ಮನೆಯನ್ನು ಬಿಟ್ಬಿಟ್ಟು ಸ್ಟೇಜಲ್ಲಿ ನಿಂತ್ಕೊಂಡು ಹೇಳ್ತಾರೆ. ಲಾಜಿಕ್ ಮಾತಾಡೋ ನೀನು ಅಲ್ಲೇ ಕೂತಿರ್ತೀಯ. ಆದ್ರೆ ಅದನ್ನ ಅನುಸರಿಸೋ ಒಂದು ಗುಂಪಿದಾರಲ್ಲ, ಅವ್ರನ್ನ ನೋಡಿ ಯೇಸು ಸ್ವಾಮಿ ಹೇಳ್ತಾರೆ, ಇಷ್ಟೊತ್ತು ನೀನು ದೋಣಿ ನನಗೆ ಬಾಡಿಗೆ ಕೊಟ್ಟೆ, ಇಷ್ಟೊತ್ತು ನಾನು ಹತ್ತೋದಕ್ಕೆ ನನಗೆ ಅವಕಾಶ ಕೊಟ್ಟೆ, ನೀನು ವಾಪಸ್ ನಿರಾಶೆಯಲ್ಲಿ ಹೋಗೋದಕ್ಕೆ ನಾನು ಬಿಡಲ್ಲ. ತಗೋ ಬಲೆಗೆ, ತಗೋ ಬಲೆಗಳನ್ನು ತಗೋ, ಹಾಕು. ಆಗ್ಲಾ ಬೇಡ ಸ್ವಾಮಿ, ನಮ್ಗೆಲ್ಲ ಕಷ್ಟ ಬಿದ್ದು ಏನು ಸಿಗ ಆಗ್ಲ ನನ್ನ ಮಾತಿಗೆ ಆಗ್ಲ ಹಾಕದ ಮೀನಿಗೆ ಬಲೆ ಇಲ್ಲದೆ ಇದ್ದ ಮೀನುಗಳು ರಾಶಿ ರಾಶಿಯಾಗಿ ಇವತ್ತು ಕೆಲವರ ಮೇಲೆ ಸಮೃದ್ಧಿ ಅಭಿಷೇಕ ಬರ್ತಾ ಇದೆ, ಸಮೃದ್ಧಿ ಆಶೀರ್ವಾದ ಬರ್ತಾ ಇದೆ. ದೇವರ ಮಾತಿಗೆ ನಿನ್ನ ವಿಧಿಯನ್ನು ಆಗ್ತಾ ಇರುವಾಗ ನಿನಗೆ ಕಾಣದೇ ಇರುವ ಮಂಡಲದಿಂದ ಅದು ಇಲ್ಲದೆ ಇದ್ದ ಮೀನು, ರಾತ್ರಿ ಎಲ್ಲ ಇಲ್ಲದೆ ಇದ್ದ ಮೀನು. ಇನ್ನೊಂದು ಪ್ರತ್ಯೇಕತೆ ಗೊತ್ತಾ? ಮೀನೆಲ್ಲ ಮೇಲೆ ಬರೋದು ರಾತ್ರಿ ಹೋಗ್ತಾರೆ. ಯೇಸು ಸ್ವಾಮಿ ಹೇಳಿದ ಬೆಳಗ್ಗೆ ಇಲ್ಲದೆ ಇರೋದನ್ನ, ತಾಳದಲ್ಲಿ ಇರೋದನ್ನ, ಮರೆಯಾಗಿರೋದನ್ನ, ಕತ್ತಲಲ್ಲಿ ಇರೋದನ್ನ, ಕಾಣದೇ ಇರೋದನ್ನ, ನಿನ್ನ ಮನೆಗೆ ಬರದೇ ಇರೋದನ್ನ ಯೇಸುವಿನ ಮಾತಿಗೆ ನೀನು ವಿಧಿಯನ್ನಾದರೆ ರಾಶಿ 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 ರಾಶಿ. ಯಾರಾದ್ರೂ ಹೇಳಿದ್ರೆ ರಾಶಿ 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 ಆಗಿ ಈಗ ಗಮನಿಸಿ. ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡು ಅದರ ಬಲೆಗಳು ಅರಿದು ಹೋಗುತ್ತಿದ್ದವು. ಅದರ ಬಲೆಗಳು, ಇದು ಅವನ ಸೇವೆಯ ಆರಂಭದಲ್ಲಿ ಸಂಭವಿಸಿದ ಘಟನೆ. ಇನ್ನು ಸೇವೆಯ ಅಂತ್ಯದಲ್ಲಿ ಏನು ಸಂಭವಿಸಿದ ನೋಡೋಣ. ಯೋಹನ ಸುವಾರ್ತೆ 21ನೇ ಅಧ್ಯಾಯಕ್ಕೆ ಬನ್ನಿರಿ. 21ನೇ ಅಧ್ಯಾಯದ 5 ಮತ್ತು 6ನೇ ವಾಕ್ಯ ಓದಿರಿ. ಆಗ ಯೇಸು ಅವರನ್ನು, ಮಕ್ಕಳಿರ, ಊಟಕ್ಕೆ ನಿಮಗೆ ಏನೂ ಇಲ್ಲವೇ ಎಂದು ಕೇಳಲು ಅವರು ಇಲ್ಲವೆಂದು ಉತ್ತರ ಕೊಟ್ಟರು. ಅವರು ಇಲ್ಲ ಎಂದು ಉತ್ತರ ಕೊಟ್ಟರು. ಯಾರು ಕೇಳ್ತಾ ಇರೋದು? ಯೇಸು ಸ್ವಾಮಿ.
ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿ ಶಿಷ್ಯರಿಗೆ ಕಾಣಿಸ್ಕೊತಾ ಇದ್ದಾರೆ. ಅಷ್ಟರಲ್ಲಿ ಪೇತ್ರ ಏನು ಮಾಡ್ದ? ಹಿಂಜರಿದು ಹೋಗ್ಬಿಟ್ಟ. ಯೇಸು ಇದ್ದಾಗ ಏನೋ ಮಜಾ ಇತ್ಕಣ್ಲ, ಈಗೇನೋ ಸೇವೆಯಲ್ಲಿ ಮಜಾನೇ ಇಲ್ಲ ಕಣ. ನಾನೇನಪ್ಪ ಹಳೆ ಮೀನು ಹಿಡಿಯೋಕ್ಕೆ ಹೋಗ್ಬಿಡ್ತೀನಪ್ಪ. ಇಲ್ಲ ನಮ್ಗೆ ಯಾರು ಊಟಕ್ಕೆ ಹೋಗಿ ಬಟ್ಟೆಗೆಲ್ಲ ಕೊಡೋದು. ಕೆಲವು ಚಿಂತೆ ಹಂಗೆ ಸೇವೆಗೆ ಬಂದಮೇಲೆ ಆಮೇಲೆ ಚಿಂತೆ ಮಾಡೋದು. ಹಿಂಗೆ ಹೋದರೆ ನಮ್ಮ ಫ್ಯಾಮಿಲಿ ಎಲ್ಲ ಏನು ನೋಡ್ಕೊಳೋದು, ಯಾರು ನೋಡ್ಕೋತಾರೆ? ಹಲೋ ಸರ್, ನಿನ್ನನ್ನು ಕರೆದಿರೋ ಫುಲ್ ಟೈಮ್ ಮಿನಿಸ್ಟ್ರಿಗೆ ಆದರೆ ಫುಲ್ ಟೈಮ್ ಮಿನಿಸ್ಟ್ರಿ ಮಾಡಿ. ಪೇತ್ರನ ಥರ ಬಿಟ್ಟು ಬಲೆನ ತಿರ್ಗ ತಗೊಳಕ್ಕೆ ಹೋಗ್ಬೇಡ, ಹೋಗ್ಬೇಡ. ಯೇಸು ಬಿಡಲ್ಲ ನಿನ್ನನ್ನು. ಏನು ಬಿಟ್ಟ ಬರ್ತೀನಿ ನಾವು ಮಾರಲ್ ಸಪೋರ್ಟ್ ನಾನು ಇಬ್ಬರನ್ನ ಕರ್ಕೊಂಡ ಹೋದ. ಮೀನು ಹಿಡಿಯಕ್ಕೆ ಹೋದ, ಮೀನು ಹಿಡ್ದ, ಸಿಗಲಿಲ್ಲ. ನೀನು ಹೋಗ್ತೀಯ, ಕೆಲಸ ಮಾಡ್ತೀಯ, ಸಂಬಳ ಸರ ಸಿಗಲ್ಲ. ಅವಾಗ ಯೋಚನೆ ಮಾಡೋದು, ಅದೇ ಚೆನ್ನಾಗಿತ್ತು. ಇದಕ್ಕೆ ಅದು ಈಗ ಅಲ್ಲಿ ಹೋಗ್ಬೇಕು ಅಂತಾರ, ಇಲ್ಲಿ ಹೋಗ್ಲಿಲ್ಲ ಅಂತಾರ. ಈ ಪೇತ್ರ ಏನು ಮಾಡ್ದ? ಏಸು ಅವ್ನು ಹೋಗಿದ್ದೆ ತಡ, ತಿರ್ಗಿ ವಾಪಸ್ ಇವನು ಬರಲ್ಲ, ಹೋಗೇ ಬಿಟ್ಟ. ಅದು ಏಸು ಬಿಡಲಿಲ್ಲ. ಕಾರಣ ಅವನು ಯಾರನ್ನ ಕಂಡಿದನು ಅವನ್ನ ಆರಿಸ್ಕೊತಾನೆ, ಆರಿಸ್ಕೊಂಡವನ್ನ ನೇಮಕ ಮಾಡ್ತಾನೆ. ನೇಮಕ ಮಾಡಿದವನ್ನ ಸಾಯೋವರೆಗೂ ಕೈ ಬಿಡೋದಿಲ್ಲ, ಸಾಯೋವರೆಗೂ ಕೈ ಬಿಡೋದಿಲ್ಲ. ಯಾರಾದ್ರೂ ಪಕ್ಕದಲ್ಲಿ ಇರೋರಿಗೆ ಹೇಳ್ರಿ, ನನ್ನ ಕುಟುಂಬವನ್ನ ಸಾಯೋವರೆಗೂ ದೇವರು ಕೈ ಬಿಡೋದಿಲ್ಲ. ಸೇವೆಗಾಗಿ ಬಂದವನು ಎಂದಿಗೂ ಹಿಂದಿರುಗಿ ಹೋಗೋದಿಲ್ಲ. ಪ್ರೆಷರಿಗೆ ಬಂದಿದ್ದ ಒಡಗಬೇಕು ಅಂತ, ಒಡಗಬೇಕು. ಯಾಕೆ ಬಿಡಪ್ಪ, ಸೇವೆಗಿಂತ ಜಾಸ್ತಿ ಸಂಬಳ ಅವ್ನು ಸಿಗುತ್ತೆ ಅಂತ. ಹೌದು, ಸೇವೆಯಲ್ಲಿ ಸಂಬಳ ಜಾಸ್ತಿ ಸಿಗಲ್ಲ, ಆದರೆ ನಿನಗೆ ಆಶೀರ್ವಾದ ಜಾಸ್ತಿ ಸಿಗುತ್ತೆ. ಸಂಬಳಕ್ಕೂ ಆಶೀರ್ವಾದಕ್ಕೆ ವ್ಯತ್ಯಾಸ ಇದೆ. ಆಶೀರ್ವಾದ ಅಂದರೆ ಬುಗ್ಗೆ ಇದ್ದಂಗೆ, ಸಂಬಳ ಅಂದರೆ ತಿಂಗಳಿಗೆ ಒಂದ್ಸತಿ ಕಾರ್ಪೊರೇಷನ್ ವಾಟರ್ ಬಿಟ್ಟಂಗೆ. ಅವನು ಓಪನ್ ಮಾಡಿದಾಗಲೇ ಓಪನ್ ಮಾಡೋದದು. ಸ್ವತಃ ಹೇಳಿದಾಗಲೇ ನನ್ನ ಸಂಶಯ. ಗಮನಿಸಿದೆ ಮೊದಲು ಸೇವೆಗೆ ಕರೆದಾಗ ಇವನು ರಾಶಿ ರಾಶಿ ಮೀನನ್ನು ಹಿಡಿದು ಇವನು ಹಿಡಿಯಕ್ಕಾಗಲಿಲ್ಲ, ಬಲೆ ಎಳಿಯಕ್ಕಾಗಲಿಲ್ಲ. ಎಲ್ರೂ ಕರೆದ, ಬನ್ರಿ ಹೆಲ್ಪ್ ಮಾಡ್ರಿ, ಜಬದಾಯನ ಮಕ್ಕಳೇ ಬನ್ರೋ ಹೆಲ್ಪ್ ಮಾಡ್ರ. ಅವರು ಬಂದು ಹೇಳಿದ್ರು. ಹೇಳಿದಾಗ ಬಲೆ ಎಲ್ಲ ಹರಿದೋಗಿ ಎಷ್ಟು ಕಷ್ಟ ಅಂದ್ರು ಯಾಕಮ್ಮದ ರಾಶಿ ರಾಶಿ ಮೀನುಗಳನ್ನ ಎಲ್ಲರೂ ಸೇರಿ ಹೇಳಿದ್ರು. ಈಗ ಸೇವೆಯ ಅಂತ್ಯದಲ್ಲಿ ಪೇತ್ರನ ಜೀವನದಲ್ಲಿ ಒಮ್ಮೆ ಗಮನಿಸ್ರಿ, ಪೇತ್ರನ ಜೀವನದಲ್ಲಿ ಅವನನ್ನ ಯೇಸು ಭೇಟಿ ಮಾಡ್ತಾನೆ. ಯೇಸು ಸ್ವಾಮಿ ಕೇಳಿದನು, ಮಕ್ಕಳ ತಿನ್ನಕ್ಕೇನಾದ್ರೂ ಇದ್ರೇನಲ್ಲ? ಯಾರಪ್ಪ? ಯಾವುದೋ ಬುದ್ಧ ಇರಬೇಕು. ಅವಾಗ ಈ ಬ್ಯಾಕ್ಗ್ರೌಂಡ್ ಇದ್ದ ಮ್ಯೂಸಿಕ್ ಜಿನ್ ಚಕ್ ಜಿನ್ ಚಕ್ ಜಿನ್ ಮ್ಯೂಸಿಕ್. ಅವಾಗ ಶಿಷ್ಯರು ತಾನೇ ಇರ್ಬೋದು. ಯೇಸು ಸ್ವಾಮಿ ಹೇಳಿದ್ರು, ಬುದ್ಧ ಅಲ್ಲ ಕಣ್ರು. ಯೇಸು ಯೇಸು ಕೈಗಳನ್ನು ತೋರಿಸಿದ್ರು, ಗಾಯಗಳನ್ನು ತೋರಿಸಿದ್ರು. ನೋಡ್ರಿ ಅಂತ ಹೇಳಿದಾಗ ಇರ್ಬೋದು. ಆ ಗಾಬರಿಯಲ್ಲೇ ಯೇಸು ಸ್ವಾಮಿ ತಿನ್ನಕ್ಕೇನಾದ್ರೂ ಇದೆಯಾ? ಇಮ್ಮಿಡಿಯೇಟ್ ಆನ್ಸರ್ ಏನು ಗೊತ್ತಾ? ಇಲ್ಲ, ಏನಿಲ್ಲ, ಏನೂ ಇಲ್ಲ. ಸ್ವತ್ರ ನೀವು ಗಾಬರಿಯಲ್ಲಿ ನೀವು ಏನಾದ್ರು ಕೇಳಿ ಏನಿಲ್ಲ ಅಂತ ಹೇಳಿದ್ರು. ಏನು ಹೇಳೋದು? ಭಯ, ಹೆದರಿಕೆ, ಗಾಬರಿಗೊಂಡು ವಿಸ್ಮಯಗೊಂಡಿರುವಂಥ ಸಂದರ್ಭದಲ್ಲಿ ದೇವರು ಕೇಳಿದ, ಯೇಸು ಸ್ವಾಮಿ ತಿನ್ನಕ್ಕೇನಾದ್ರೂ ಇದೆಯಾ? ಈಗ ಆತನು ಅವರಿಗೆ, ನೀವು ದೋಣಿಯ ಬಲಗಡೆಯಲ್ಲಿ ಬಲೆ ಬೀಸಿದರೆ, ನಿಮ್ಮ ಹತ್ರ ಏನಾದ್ರೂ ಇಲ್ದಿದ್ರೆ ನೀವು ಮಾಡಬೇಕಾದದ್ದು ಏನು ಗೊತ್ತಾ? ದೋಣಿಯ ಬಲಭಾಗಕ್ಕೆ ಬಲೆಯನ್ನು ಬೀಸ್ರಿ, ಸಿಕ್ಕುವುದು ಎಂದು ಹೇಳಿದನು. ಸ್ತೋತ್ರ. ಏನು ಸಿಕ್ಕೋದು? ನೀವು ನನ್ನನ್ನು ಬಿಟ್ಟು ಆಶೀರ್ವಾದ ಎಲ್ಲೂ ನಿಮಗೆ ಸಿಕ್ಕೋದಿಲ್ಲ. ನನ್ನ ಮಾತಿನ ಪ್ರಕಾರ ನಡೀರಿ, ನಿಮಗೆಲ್ಲ ಆಶೀರ್ವಾದ ಸಿಗುತ್ತೆ. ಯಾರಾದರೂ ಅರ್ಥ ಆಗೋರಿದ್ದೀರಾ? ದೇವರ ಮಾತಿಗೆ ವಿಧೇಯರಾಗುವ ಕುಟುಂಬದವರು ಮಾತ್ರ ಆಮೇಲೆ ಹೇಳ್ರಿ, ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ದೇವರ ಮಾತನ್ನು ಅನುಸರಿಸಿದ್ರೆ ನಿನಗೆ ಆಶೀರ್ವಾದ. ಆಮೇಲೆ ಇನ್ನ ಗಮನಿಸ್ರಿ. ಅವರು ಹಾಗೆ ಬೀಸಿದಾಗ ಮೀನುಗಳು ಬಹಳ ಹೆಚ್ಚಾಗಿ ಸಿಕ್ಕಿದ್ದರಿಂದ ಬಲೆಯನ್ನು
praise the Lord. ಈಗ ದ ಸೇಮ್ ಓಲ್ಡ್ ಫ್ಲಾಶ್ ಬ್ಯಾಕ್ ಸ್ಟೋರಿ. ಆರಂಭದಲ್ಲಿ ಕರೆದಾಗ ಅಲ್ಲಿ ನಡೆದಂತ ಅದೇ ಸಂಭವ. ಪೇತ್ರನಿಗೆ ಗೊತ್ತಾಯಿತು, ಇನ್ನ ನನ್ನ ನದಿಯಲ್ಲಿದ್ರೆ ಸರಿಯಾಗಲ್ಲ, ಒಂದೇ ಒಂದು ಜಂಪ್. ಇವತ್ತಾಗುತ್ತಿನಲ್ಲಿ ಕೆಲವರು ಜಂಪ್ ಮಾಡೋರು ಬೇಕಾಗಿದ್ದಾರೆ. ಇದರ ಒಳಗಡೆ ಜಂಪ್ ಮಾಡೋರು ಯಾರಾದ್ರೂ ಇದ್ದರೆ get ready, get ready, get ready, get ready, get ready. A big fish is waiting for you. ದೊಡ್ಡ ಮೀನುಗಳು ನಿನಗಾಗಿ ಕಾಯ್ತಾ ಇದೆ. ಜಿಗಿಯೋವರೆಗೂ ನಿನ್ನ ಕೈಗೆ ಅದು ಸಿಗೋದಿಲ್ಲ. ನೋಡ್ರಿ, ಗಮನಿಸ್ರಿ, ಈಗ ಏನಾಗುತ್ತೆ. ಆಗ ಯೇಸುವಿಗೆ ಪ್ರಿಯನಾಗಿದ್ದ ಶಿಷ್ಯನು ಪೇತ್ರನಿಗೆ, ಯಾರು ಹಿಂದೆ ಹೋಗಿದ್ದು? ಪ್ರಿಯನಾಗಿರೋ ಶಿಷ್ಯ. ಪ್ರಿಯನಾಗಿರೋರು ಬಿಟ್ಟು ಹೋಗ್ಬಿಡ್ತಾರೆ ಅಂತ ಅರ್ಥ. ಪ್ರಿಯರಾಗಿರೋರು ಬಿಟ್ಟು ಹೋಗ್ಬಿಡ್ತಾರೆ ಅಂತ ಅರ್ಥ. ಆದ್ರೆ ಯೇಸು ಪ್ರಿಯನಾಗಿರೋದ್ರಿಂದ ಯೇಸು ಬಿಡಲಿಲ್ಲ. ಅವರು ಸ್ವಾಮಿಯವರು ಎಂದು ಹೇಳಿದನು. ಸ್ವಾಮಿಯವರೆಂದು ಸೀಮೋನ್ ಪೇತ್ರನು ಕೇಳಿ ಮೈ ಮೇಲೆ ಬಟ್ಟೆ ಇಲ್ಲದವನಾಗಿದ್ದರಿಂದ ಅವನಿಗೆ ಬಟ್ಟೆ ಎಲ್ಲ ಕೊಟ್ಟಿದ್ದು. ನೀತಿ ಎಂಬ ವಸ್ತ್ರ ಕೊಟ್ಟರು, ರಕ್ಷಣೆ ವಸ್ತ್ರ ಕೊಟ್ಟರು, ಸ್ತುತಿ ಎಂಬ ವಸ್ತ್ರ ಕೊಟ್ಟರು, ಉಲ್ಲಾಸದ ವಸ್ತ್ರ ಕೊಟ್ಟರು. ಸುಮಾರು ವಸ್ತ್ರಗಳಿದೆ. ಬೈಬಲ್ ಸ್ಟಡಿಗೆ ಬಂದ್ರೆ ಹೇಳ್ತೀನಿ. ಕತ್ತೆ ಮೇಲೆ ಹಾಕಿರೋ ವಸ್ತ್ರ ಹೇಳ್ತೀನಿ. ಈ ವಸ್ತ್ರಗಳನ್ನೆಲ್ಲ ಕೊಟ್ಟಿದ್ದು ಯೇಸು ಹತ್ರ ಹೋಗಿದ್ದೇವೆ. ತಿರ್ಗಾ ದ ಹೋಲ್ ಸ್ಟೋರಿ. ನೋ ಕ್ಲಾತ್, ಬಟ್ಟೆ ಇಲ್ಲ. ಒನ್ನೆಯನ್ನು ಸುತ್ತಿಕೊಂಡು ಸಮುದ್ರದಲ್ಲಿ ಧುಮುಕಿದನು. ದಡವು ನೋಡ್ರಿ, ಯೇಸು ಜೊತೆ ನಡೆದ್ರೆ ಬಟ್ಟೆ ಇರ್ತೀರ, ದೇವ್ರ ಜೊತೆ ಇದ್ರೆ ಬಟ್ಟೆ ಬಿಚ್ಕೊಂಡು ನಡೀತೀರ. ಆ ದೆವ್ವ ಬಿಡಿತಾನ, ಮೈಯಲ್ಲಿ ಬಟ್ಟೆ ಇತ್ತ. ಅವನು ದೆವ್ವ ಬಿಟ್ಟು ಹೋದ್ಮೇಲೆ ಅವನೇ ಮಾಡ್ಕೊಂಡ, ಬಟ್ಟೆ ಹಾಕೊಂಡು ಇಟ್ಕೊಂಡ. ಯೇಸುವಿನ ಬಿಟ್ಟು ಹೋದ ಪೇತ್ರನಿಗೆ ಏನಾಯ್ತು? ದೇವರ ಮಹಿಮೆ ಕಳ್ಕೊಂಡಂತ ಆದಾಮನ ಮಗಳಿಗೆ ಏನಾಯ್ತು? ಇಟ್ಸ್ ಸಿಂಪಲ್. when you leave the presence of God, ದೇವರ ಸಾನ್ನಿಧ್ಯನ ಬಿಟ್ಟು ನೀನು ಎಲ್ಲೇ ಹೋಗು, ನಿನ್ನ ಶೂನ್ಯ, ಬೆತ್ತಲೆ, ನಿನ್ನ ಜೀವನ ಕತ್ತಲೆ. ಸ್ತೋತ್ರ. ಒಲ್ಲಿಯನ್ನು ಸುತ್ತಕೊಂಡು ಒಲ್ಲಿ ಸುತ್ತಕೊಂಡು ಆದಾಮನು ಅಂಜೂರದ ಮರದ ಎಲೆಯನ್ನು ಸುತ್ತಕೊಂಡ. ಒನ್ನೆಯನ್ನು ಸುತ್ತಿಕೊಂಡು ಸಮುದ್ರದಲ್ಲಿ ಧುಮುಕಿದನು. ದಡವು ದೂರವಾಗಿರದೆ ಹೆಚ್ಚು ಕಡಿಮೆ 200 ಮೊಳದಲ್ಲಿದ್ದರಿಂದ ಉಳಿದ ಶಿಷ್ಯರು ಮೀನು ತುಂಬಿದ ಆ ಬಲೆಯನ್ನು ಎಳೆಯುತ್ತಾ ದೋಣಿಯಲ್ಲಿಯೇ ಬಂದರು. ಅವರು ಭೂಮಿಗೆ ಇಳಿದಾಗ ಕೆಂಡಗಳನ್ನು ಅವುಗಳ ಮೇಲೆ ಇಟ್ಟಿದ್ದ ಮೀನುಗಳನ್ನು ರೊಟ್ಟಿ ಸಹಿತವಾಗಿ ಕಂಡರು. ಈಗ ಸಮುದ್ರದಲ್ಲಿ ಯಾರಿದ್ದಾರೆ? ಪೇತ್ರ ಇದ್ದಾನೆ. ಪೇತ್ರ ಎಲ್ಲಿ ತುಂಬಿದ? ಶಿಷ್ಯರೆಲ್ಲ ಎಲ್ಲಿ ಬಂದ್ರು? ಈಗ ದಡಕ್ಕೆ ಬಂದ್ರು. ಈಗ ನೋಡ್ರಿ, ಯೇಸು ಅವರಿಗೆ, ನೀವು ಈಗ ಹಿಡಿದ ಮೀನುಗಳಲ್ಲಿ ಕೆಲವನ್ನು ತನ್ನಿರಿ ಎಂದು ಹೇಳಲು ಸೀಮೋನ್ ಪೇತ್ರನು, ಈಗ ಯಾರು? ಯಾವ ಪೇತ್ರ? ಸೀಮೋನ್ ಪೇತ್ರನು. ಮುಂಚೆ ಸೀಮೋನೆ ನಿನ್ನ ಹೆಸರಿನ ಮೇಲೆ ಪೇತ್ರ ಅಂತ ಹೇಳಿದ ಮೇಲೆ ಈಗ ತಿರ್ಗಾ ಸೀಮೋನೆ ಸೇರಿಸಬೇಕಾಗಿತ್ತು. ತಿರ್ಗಾ ನೀನು ಅಲ್ಲಾಡ್ತಾ ಇದೆಯಲ್ಲ ಪೇತ್ರ. ಹಳೆ ಹೆಸರು ನೆನೆಸ್ಬಿಟ್ಟು ಆಮೇಲೆ ಹೇಳ್ತಾ ಇದ್ದ, ಪೇತ್ರ ನೀನು ಬಂಡೆಯ ಚೂರು. ಆಮೇಲೆ ಸೀಮೋನ್ ಪೇತ್ರನು ದೋಣಿಯನ್ನು ಹತ್ತಿ ಬಲೆಯನ್ನು ಭೂಮಿಗೆ ಎಳಕೊಂಡು ಬಂದನು. ಅದು 153 ದೊಡ್ಡ ಮೀನುಗಳಿಂದ ತುಂಬಿತು. ಯಾರು ಎಳ್ಕೊಂಬಂದಿದ್ದು? ಯಾರು ಎಳ್ಕೊಂಬಂದಿದ್ದು? ಯಾರು ಎಳ್ಕೊಂಬಂದಿದ್ದು? ಗಟ್ಟಿ ಹೇಳ್ರಿ, ಯಾರು ಎಳ್ಕೊಂಬಂದಿದ್ದು? ಎಷ್ಟು ಮೀನು? ನನಗೆ ಬಹಳ ಇಂಟ್ರೆಸ್ಟಿಂಗ್ ಇರೋದಂದ್ರೆ 153 ಸಂಖ್ಯೆ. ಇಬ್ರಿಯ ಭಾಷೆಯಲ್ಲಿ, ಗ್ರೀಕ್ ಭಾಷೆಯಲ್ಲಿ ಅದಕ್ಕಿರುವಂತಹ ಅರ್ಥ ಐ ಆಮ್ ದ ಲಾರ್ಡ್, ನಾನು ನಿಮ್ಮ ದೇವರಾಗಿದ್ದೀನಿ ಎನ್ನುವುದಕ್ಕೆ ಉಪಯೋಗಿಸುವ ಸಂಖ್ಯೆ ಅದು. ಹೇ ಪೇತ್ರ, ಅರ್ಥವನ್ನು ನಾನು ನಿನ್ನ ದೇವರಾಗಿದ್ದೀನಿ, ನೀನನ್ನು ಕೈ ಬಿಡೋದಿಲ್ಲ. ನೀನು ಆವಾಗ ಆರಂಭದಲ್ಲಿ ಎಲ್ಲರೂ ಸಹಾಯ ತಗೊಂಡು ಬಲೆ ಎಳೆದೆ, ಈಗ ನೀನು ಒಬ್ಬನೇ ಎಳೆಯೋಷ್ಟು. ಆರಂಭದಲ್ಲಿ ನೀನು ಎಲ್ಲರೂ ಸೇರಿ ಎಳೆದ ಬಲೆ ಅರ್ಥೋಯ್ತು. ಆದ್ರೆ ನೀನು ಒಬ್ಬನೇ ಎಳೆದ್ರೆ ಚಿಕ್ಕ ಮೀನಲ್ಲ, ಅಲ್ಲಿ ಬಂದಿದ್ದು ಸಿಗಡಿ ಅಲ್ಲ, ಅಲ್ಲಿ ಬಂದಿದ್ದು ದೊಡ್ಡ ದೊಡ್ಡ ಮೀನುಗಳು. ಆದ್ರೆ ಬಲೆ ಅರ್ಥ ಹೋಗೋದಿಲ್ಲ, ಬಲೆ ಅರ್ಥ ಹೋಗೋದಿಲ್ಲ. ಯಾರಾದ್ರೂ ನಂಬೋರಿದ್ರೆ ಒಳಗಡೆ ಇದ್ದೀರಾ? ಚಿಕ್ಕ ಚಿಕ್ಕ ಆಶೀರ್ವಾದಗಳು ಅದು ಲೆಕ್ಕನೇ ಇಲ್ಲ, ಲೆಕ್ಕನೇ ಇಲ್ಲ. ಬಂತು
ಮೀನುಗಳು ಕಾಯ್ತಾ ಇದ್ದಾರೆ ನಿನ್ನ ಬಲೆ ಬೀಳಕ್ಕೆ. ಕರ್ನಾಟಕದಲ್ಲಿ ಯಾವ್ದಾವ್ದು ದೊಡ್ಡ ದೊಡ್ಡ ಮೀನುಗಳು ಮಾಸ್ಟರ್ ಬಲೆಗೆ ಬೀಳತ್ತಿದೆ, ರೆಡಿ ಆಗ್ತಾ ಇದೆ. ಓ ಫಸ್ಟ್ರೆ ನಾವು ಬರಲ್ಲ, ಹೆಲ್ಪ್ ಮಾಡಲ್ಲ, ಎಳಿಯ ನಾನು ಬ್ರದರ್, ಸಾರಿ ಬ್ರದರ್, ಒಬ್ಬನೇ ಹೇಳಿದ್ದೇನೆ, ಒಬ್ಬನೇ ಹೇಳಿದ್ದೇನೆ, ಒಬ್ಬನೇ ಹೇಳಿದ್ದೇನೆ. ಬರೀ ಅರ್ಥ ಹೋಗಲ್ವಾ? ಅರ್ಥ ಹೋಗಲ್ಲ ಬ್ರದರ್. ಅದು ಚಿಕಾಗೋದಿಂದ ಬರುತ್ತೆ ಮೀನು, ಅಲ್ಲದೆ ಡಾಲಸ್ಸಿಂದ ಬರುತ್ತೆ, ಅಲ್ಲದೆ ಜಪಾನಿಂದ ಬರುತ್ತೆ, ಇಂಡೋನೇಷ್ಯಾದಿಂದ ಬರುತ್ತೆ, ಬಳ್ಳಾರಿಯಿಂದ ಬರುತ್ತೆ, ಬೆಳಗಾವಿಯಿಂದ ಬರುತ್ತೆ, ಅಲ್ಲದೆ ಹುಬ್ಬಳ್ಳಿಯಿಂದ ಬರುತ್ತೆ, ಬೆಂಗಳೂರಿಂದ ಬರುತ್ತೆ. ಈ ಎಲ್ಲ ಮೀನು ಕೂಡಿಸಿದ್ರೆ 153 ಮೀನು. ಅದು ಸಣ್ಣ ಮೀನಲ್ಲ, ದೊಡ್ಡ ಮೀನು, ದೊಡ್ಡ ಆಶೀರ್ವಾದ, ಸಮೃದ್ಧಿಯ ಬಾಗಿಲು, ಸಮೃದ್ಧಿಯ ಬಾಗಿಲು, ಆಶೀರ್ವಾದದ ಬಾಗಿಲು. ನೀನು ಕಟ್ಟೋದಕ್ಕೆ ತಯಾರಾದ್ರೆ, ಮೀನಿನ ಬಾಗಿಲು ಕಟ್ಟೋದಕ್ಕೆ ತಯಾರಾದ್ರೆ ಎಷ್ಟು ಜನ ಹೇಳ್ತೀರಾ ರೈಟ್ಸ್ ನನಗಿದೆ, ಸಮೃದ್ಧಿಯ ರೈಟ್ಸ್ ನನಗಿದೆ. ಕೈಗಳನ್ನು ಎತ್ತಿದ್ದೀರಿ. Come on, lift up your hands. ಆಯ್ತಲ್ರಿ, ಸಮೃದ್ಧಿಯ ಬಾಗಿಲು, ಅದರ ಹಕ್ಕು ನನಗಿದೆ, ಅದರ ಹಕ್ಕು ನನಗಿದೆ, ಅದರ ಹಕ್ಕು ನನಗಿದೆ, ಅದರ ಹಕ್ಕು ನನಗಿದೆ. ನನ್ನ ಕೈಯಲ್ಲಿದೆ ಆಶೀರ್ವಾದ, ನನ್ನ ಆಶೀರ್ವಾದ. ಒಂದು ಶತ್ರು ಮುಟ್ಟಕ್ಕಾಗಲ್ಲ, ನನ್ನ ಪ್ರಮೋಷನ್ ತಡೆಯಕ್ಕಾಗಲ್ಲ, ನನ್ನ ವಿಶಾಲತೆ ತಡೆಯಕ್ಕಾಗಲ್ಲ, ನನ್ನ ಉದ್ಧಾರ ತಡೆಯಕ್ಕಾಗಲ್ಲ. ಯಾವ ಶತ್ರು ಏನೆಲ್ಲ ಮಾಡಿದ್ರು ನನ್ನ ಕೈಯಲ್ಲಿ ಹಕ್ಕಿದೆ. ನಾನು ಬಾಗಿಲನ್ನ ಮೀನು ಬಾಗಿಲು ಕಟ್ತೀನಿ, ಕಟ್ತೀನಿ, ಕಟ್ತೀನಿ. ನಾನು ಮಾತ್ರ ಅಲ್ಲ, ನನ್ನ ಮನೆತನ, 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 ನನ್ನ ಮಕ್ಕಳು, 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 ಆವರೆಗಿರುವ ಆಶೀರ್ವಾದ ಈಗಲೇ ನಾನು ರಿಲೀಸ್ ಮಾಡ್ತಾ ಇದ್ದೀನಿ, ಈಗಲೇ ನಾನು ರಿಲೀಸ್ ಮಾಡ್ತಾ ಇದ್ದೀನಿ. ಯೇಸುವಿನ ನಾಮದಲ್ಲಿ ಕೆಲ ಬಿಡುಗಡೆಗಳು, ಕೆಲ ಬಿಡುಗಡೆಯ ವಾರ್ತೆಗಳು